ಪ್ರೀತಿಯ ವೀಕ್ಷಕರೇ, ಈಗಾಗಲೇ ಕನ್ನಡದಲ್ಲಿ ಸಾಕಷ್ಟು ಕಾಡುವಂತಹ ಪ್ರೇಮ ಕಥೆಗಳನ್ನು ನೀವು ತೆರೆ ಮೇಲೆ ನೋಡಿರ್ತೀರಿ. ಇದಕ್ಕೆ ಸೇರ್ಪಡೆ ಎನ್ನುವಂತೆ ವಿಷ್ಣುಪ್ರಿಯ ಎನ್ನುವಂತಹ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿದೆ. ಫೆಬ್ರವರಿ 21ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಬನ್ನಿ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಈ ಸಿನಿಮಾದ ನಾಯಕ ಶ್ರೇಯಸ್ ಮಂಜು ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವಿಷ್ಣುಪ್ರಿಯ ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿ 1 ದಿನ ಆಗಿದೆ. ನಾನು ಆಲ್ಮೋಸ್ಟ್ 1000 ಕಮೆಂಟ್ಸ್ನ ನೋಡಿದ್ದೀನಿ. ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನನ್ನ 3 ಸಿನಿಮಾದಲ್ಲಿ ನಾನು ಯಾವಾಗಲೂ ಹೇಳ್ತಾರೆ ವಿಷ್ಣುಪ್ರಿಯನ ಸಿನಿಮಾ ಬಂದಾಗ ಆ್ಯಸ್ ಅನ್ ಆ್ಯಕ್ಸ್ ಅನ್ ಆರ್ಟಿಸ್ಟ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ಈ ಕಮರ್ಷಿಯಲ್ ಸಿನಿಮಾ ದಾಟಿ ಇಲ್ಲ ಮೀರಿ ಒಂದು ಕಂಟೆಂಟ್ ಸಿನಿಮಾಗಳನ್ನ ಜನ ಕೇಳ್ತಾರೆ. ನನ್ನ ಲೈಫಲ್ಲಿ ಐ ವಾಸ್ ಲಕ್ಕಿ ಇನಫ್ ಇದು ನಾನು ಚೂಸ್ ಮಾಡಿದೆ ಅನ್ನೋಕ್ಕಿಂತ ಇದು ಅವರವರೇ ನನ್ನ ಚೂಸ್ ಮಾಡಿದ್ದು ಸಿನಿಮಾ. ಇದು ಕಂಟೆಂಟ್ ನಮಗೆ ಒಂದು ಮಾತಾಯಿತು ಇಷ್ಟ ಆಗುತ್ತೆ ಅಂತ. ಸೊ ಬಿಟ್ಟಾಗ ನಾನು ಹೇಳೋಕ್ಕಿಂತ ಯಾರು ನೋಡಿಲ್ಲೋ ಫಸ್ಟ್ ಒಂದು ನಿಮಿಷ ನೋಡಿಬಿಡಿ ಟ್ರೈಲರ್ನ ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ? ಅಂದರೆ ಇಂಡಸ್ಟ್ರಿಯವರಿಂದ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಂದ? ಅಮೇಝಿಂಗ್ ರೆಸ್ಪಾನ್ಸ್ ಬಂದಿದೆ ಮೇಡಮ್. ಅವರೇ ಸುದೀಪ್ ಸರು ಲಿಫ್ಟಲ್ಲಿ ಹೋಗ್ತಾ, ಸುದೀಪ್ ಸರ್ ನನಗೆ ತುಂಬ ಕ್ಲೋಸ್ ಅದು, ಎಲ್ಲರಿಗೂ ಗೊತ್ತಿರೋದೆ. ಸೊ ಲಿಫ್ಟಲ್ಲಿ ಹೋಗ್ತಾ ಈಗ ಸ್ಟೇಜನ್ನು ಅಟ್ಲೀಸ್ಟ್ ಚೆನ್ನಾಗಿದೆ ಅಂದರೆ ಮೋಸ್ಟ್ಲಿ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಹೋಗಲಿರೋದು ಅಂತ ಅಂದ್ಕೊಳ್ಳೋಣ. ಅವ್ರು ಯಾವತ್ತೂ ಆ ಥರ ಮಾಡಲ್ಲ ಅಂದ್ಕೊಳ್ಳೋಣ. ಲಿಫ್ಟಲ್ಲಿ ಹೋದಾಗ ಹೇಳಿದ್ರು, ಶ್ರೇಯಸ್ ದ ಟ್ರೈಲರ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್, ಐ ಲವ್ ದ ವೇ ಇಟ್ ಇಸ್ ಕಟ್, ಐ ಹ್ಯಾವ್ ಎ ರಿಯಲಿ ಪಾಸಿಟಿವ್ ಫೀಲಿಂಗ್ ಅಬೌಟ್ ದಿಸ್ ಅಂತ ಹೇಳಿದರು. ಸೊ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಚೆನ್ನಾಗಿರೋಕ್ಕೆ ಹೇಳಿದೆ. ಆಮೇಲೆ ನಾನು ಮುಂಚೆನೇ ಹೇಮಂತ್ ರಾವ್ ಅವ್ರಿಗೆ ತೋರಿಸಿದ್ದೆ, ರಕ್ಷಿತ್ ಅವ್ರಿಗೆ ತೋರಿಸಿದ್ದೆ, ಯಶ್ ಅವ್ರು ನೋಡಿದರು. ಸೊ ಒಪಿನಿಯನ್ಸ್ ತೊಗೊಳ್ತೀನಿ. ನಮ್ಮ ಆ್ಯಕ್ಟರ್ಸ್ ಯಾರೇ ಡೈರೆಕ್ಟರ್ಸ್ ಯಾರೇ ಇದ್ದರೆ ಅವ್ರಿಗೆ ಹೋಗಿ ನಾನು ಮುಂಚೆ ತೋರಿಸ್ಕೊಂಡು ಒಂದು ಐಡಿಯಾಸ್ ಕೇಳ್ತೀನಿ, ಏನು ಅನಿಸುತ್ತೆ ಹೆಂಗೆ ಅನಿಸುತ್ತೆ ಅಂತ. ಆಮೇಲೆ ಯಾರು ನನಗೆ ಸುಳ್ಳು ಹೇಳಿ ಮೆಚ್ಚೋ ಅಂತ ನೆಸೆಸಿಟಿ ಯಾರಿಗೂ ಇಲ್ಲ, ಬಿಕಾಸ್ ವಿ ಶೇರ್ ಎ ಗುಡ್ ಬಾಂಡ್ ವಿತ್ ಪೀಪಲ್. ಸೊ ನಿಜನೇ ಹೇಳ್ತಾರೆ. ಸೊ ಎಲ್ಲರೂ ಅದ್ಭುತವಾದ ರೆಸ್ಪಾನ್ಸ್ ಬರುತ್ತೆ, ನಾನು ಖಂಡಿತ ನಂಬಿಕೆ ಆಯಿತು. ಬಟ್ ಚೆನ್ನಾಗಿ ಹೆಂಗೆ ಅನಿಸುತ್ತೆ ಅಂತ ನಮಗೊಂದು ದೇರ್ ವಾಸ್ ಒಂದು ಕ್ಯೂರಿಯಾಸಿಟಿ, ಬಟ್ ದೇ ಲವಿಂಗ್ ಇಟ್. ಓಕೆ, ರಕ್ಷಿತ್ ಶೆಟ್ಟಿ ಅವರು, ಯಶ್ ಅವರು ಎಲ್ಲ ಏನು ಹೇಳಿದ್ರು? ರಕ್ಷಿತ್ ಸ್ಟಿಲ್ ರಿಮೆಂಬರ್ ಐ ವೆಂಟ್ ಟು ಹಿಸ್ ಸೆಟ್. ಯಾವಾಗ ಸಪ್ತಸಾರ ಆಚೆ ಕ್ಲೈಮ್ಯಾಕ್ಸ್ ಏನೇನೋ ಮಾಡ್ತಾಯಿದ್ರು, ಹೇಮಂತ್ ರಾವ್ ಅವರು ಎಲ್ಲೇ ಇದ್ದರು. I showed him and he said, Shreya, it's very good. I really like the way what you have cut. And he's seen 3-4 times ಅನಿಸುತ್ತೆ. ಯಶ್ವರ್ಗೆ ಒಂದು ರಾಧಿಕಾ ಅವ್ರ ಬರ್ಡೇ ಟೈಮಲ್ಲಿ ನಾನು ತೋರಿಸಿದಾಗ ಅವಾಗ ಒಂದು ಬೇಸಿಕ್ ಕಟ್ ಮಾಡಿದ್ದೆ. ಸೊ ಶೋಯಿಂಗ್ ಯಶ್ ಹಿಂಗಿದೆ ನೋಡಿ ಅಂತ. ಸೊ ಐ ವಾಸ್ ಲೈಕ್, ದಿಸ್ ಇಸ್ ಗುಡ್, ದಿಸ್ ಇಸ್ ಯುವರ್ ಮಾರ್ಕ್, ನಿನ್ನ ಕೆಲಸ ಇಲ್ಲಿ ಕಾಣಿಸುತ್ತೆ ಈ ಸತಿ ಅಂತ ಹೆಸ್ಟಲಿಂಗ್. ಸೊ ಯಾ, ದಟ್ಸ್ ಎ ಗುಡ್ ಥಿಂಗ್. ಅಂದರೆ ಚಿತ್ರರಂಗದ ದಿಗ್ಗಜರಿಂದನೇ ನಿಮ್ಗೆ ಈ ರೀತಿಯ ಪ್ರತಿಕ್ರಿಯೆ ಸಿಕ್ಕುವಾಗ ಹೇಗೆ ಅನಿಸುತ್ತೆ ಅಂತ? ಖುಷಿ ಆಯಿತು ಮೇಡಮ್. ಯಾಕಂದ್ರೆ ನಾನು ಟ್ರೈಲರ್ ರಿಲೀಸ್ ಆದಾಗ ವಿಜಯ್ ಪ್ರಕಾಶ್ ಅವ್ರಿಗೂ ತೋರಿಸಿದೆ, ಯುವರಾಜ್ ಭಟ್ ಅವ್ರಿಗೂ ತೋರಿಸಿದೆ, ಉಪ್ಪಿ ಸರ್ಗೂ ತೋರಿಸಿದೆ. ಉಪ್ಪಿ ಸರ್ದು ಒಂದಷ್ಟು ಅವರು ಹೇಳಿದ್ರು ಚೆನ್ನಾಗಿದೆ, ಈ ಥರ ಎಲ್ಲ ಚೆನ್ನಾಗಿದೆ ಅಂತ. ಅಂದರೆ ಏನಂದರೆ ದಿಗ್ಗಜರು ಅಂದರೆ ನಾನು ನಂಬೋದೇನು ಅಂತ ಹೇಳಿದ್ರೆ, ಇವತ್ತೆಲ್ಲ ನಮ್ಮ ಸೀನಿಯರ್ಸ್ ಯಾರೇ ಹೀರೋಸ್ ಆಗಿದ್ರು ಅವರೆಲ್ಲ ಒಂದು ಪೊಸಿಷನಲ್ಲಿ ಇದ್ದಾರೆ ಅಂದರೆ ಅವ್ರು ಮಾಡ್ಕೊಂಡು ಬಂದಿರೋ ಕೆಲಸದಿಂದ ಆ ಪೊಸಿಷನಲ್ಲಿರೋದು. ಇವಾಗ ನಮ್ಮ ಪರ್ಸ್ನಲ್ ಫೇವ್ರೇಟ್ಸ್ ಒಂದು ಇರ್ತಾರೆ, ಅದು ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ವಿತ್ ಸ್ಟಾರ್ಸ್ ಆಗಿರೋದು ಬಿಕಾಸ್ ಆಫ್ ದರ್ ಓನ್ ಟ್ಯಾಲೆಂಟ್ ಆ್ಯಂಡ್ ದ ಸ್ಕಿಲ್ ಸೆಟ್. ಸೊ ನಾವು ನಮ್ಮ ಕೆಲಸನ ತೋರಿಸಿ 4 ಸಜೆಷನ್ಸ್ ಆಗೋದು, ಇಲ್ಲಾಂದರೆ ಏನು ಅನಿಸುತ್ತೆ ಅಂತ ಕೇಳಿಬಿಟ್ಟು ಅದರಿಂದ ನಮ್ಮನ್ನು ನಾವು ಬೆಟ್ರ್ ಮಾಡ್ಕೊಳ್ಳೋದು. ನನಗೊಂದು ಸಿಕ್ಕಿದ್ದು ಆಪರ್ಚುನಿಟಿ. ಆಪರ್ಚುನಿಟಿಗಿಂತ ನನಗೆ ಆಲ್ವೇಸ್ ಬ್ಲೆಸ್ ದಟ್ ವೇ. ಯಾಕಂದ್ರೆ ನನಗೆ ಎಲ್ಲರೂ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಾನು ಹೋಗಿ ನಾನ್ ಸೆನ್ಸ್ ಮಾತಾಡೋಕ್ಕಿಂತ ಹೋಗ್ಬಿಟ್ಟು ಬೇಕಾಗಿರೋ ವಿಷಯ ಮೇಲೆ ಆ್ಯಕ್ಟ್ರಾಗೆ ಉದ್ಧಾರ ಆಗೋ ವಿಷಯ, ಆ್ಯಕ್ಟ್ರಾಗೆ ಬೆಳವಣಿಗೆ ಆಗೋವಂಥ ವಿಷಯಗಳು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಚೆನ್ನಾಗಿದೆ ಅಂತ ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಯಾರಿಗೂ ಸುಳ್ಳು ಹೇಳಿ ಮೆಟ್ಸೋಂಥ ಪೊಸಿಷನಲ್ಲಿ ಇರೋದು, ಆರ್ ಆಲ್ ವೆರಿ ವೆಲ್ ಟು ಡೂ ಪೀಪಲ್. ಕ್ಲೋಸ್ ಇರೋದ್ರಿಂದ ಕೇಳಿಬಿಟ್ಟು ಸಜೆಷನ್ಸ್ ತೊಗೊಂಡು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಈ ಹಿಂದೆ 1 ವರ್ಷದ ಹಿಂದೆನೇ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರಿ, ಅಂದರೆ ವಿಷ್ಣುಪ್ರಿಯ ಅಂತಂದರೆ ವಿಷ್ಣುವರ್ಧನ್ ಸರ್ ರಿಲೇಟೆಡ್ ಸಿನಿಮಾ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಬಟ್ ಆ ಥರ ಅಲ್ಲ, ಬಟ್ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿ ಕೂಡ ಹೌದು ಅಂತ. ಇನ್ನೊಂದು ಟ್ರೇಲರ್ ಬಂದಾಗ ಜನರಿಗೆ ಗೊತ್ತಾಗತ್ತೆ ಅಂತ. ಈಗ ಬಹುಶಃ ಎಲ್ಲರಿಗೂ ಗೊತ್ತಾಗಿದೆ. ಏನು ಹೇಳ್ತೀರಾ ಈ ಕ್ಷಣ? ಆದರೆ ಯಾವಾಗಲೂ ಏನು ಹೇಳ್ತೀನಿ, ಇವಾಗ ಅಂಕಲ್ ಮೇಲಿರೋ ಪ್ರೀತಿ ಹಾಗೂ ಅವ್ರ ಮೇಲಿರೋ ಒಂದು ರೆಸ್ಪೆಕ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಗಾಡ್ ಫಾದರ್ ವಿಷ್ಣು ಸರ್. ಬಟ್ ಅವ್ರು ನಮ್ಮ ಫ್ಯಾಮಿಲಿ ಗಾಡ್ ಫಾದರ್ ಅಂದ ತಕ್ಷಣ ಅವ್ರ ಹೆಸರನ್ನು ಮಿಸ್ಯೂಸ್ ಮಾಡ್ಕೋಬೋದು. ಸುಮ್ಮನೆ ವಿಷ್ಣು ಸರ್ ಹೆಸರು ಇಟ್ಟಿದ ತಕ್ಷಣ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಯು ಜಸ್ಟ್ ಕೆನಾಟ್ ಡೂ ದಟ್, ಬಿಕಾಸ್ ಪೀಪಲ್ ಆರ್ ವೆರಿ ಕ್ಲೇವರ್. ಜನಕ್ಕೆ ಗೊತ್ತು ಯಾವನು ಸುಮ್ಮನೆ ಶೋಕಿ ಮಾಡೋಕ್ಕೆ ಹೋಗ್ತಾನೆ, ಹೆಸರು ಇಟ್ಕೊಂಡು ಇದು ಪ್ರಮೋಷನ್ ಮಾಡ್ಕೊಳಕ್ಕೆ ಹೋಗ್ತಾನೆ, ತುಂಬ ಚೆನ್ನಾಗಿ ಗೊತ್ತು. ಈಗ ಯಾರೋ ಒಬ್ರು ವ್ಯಕ್ತಿ ಗೊತ್ತು, ಇಲ್ಲ ಯಾರ್ಯಾರ ವ್ಯಕ್ತಿ ಹೆಸರು ಹೇಳ್ತೀವಿ ಅಂದರೆ ತೂಕ ಯಾರೋ ಮಾತುಗಳು ನೋಡಬೇಕು, ಸುಮ್ಮನೆ ಪಬ್ಲಿಸಿಟಿಗೆ ಹೇಳೋಕ್ಕಾಗಲ್ಲ. ಸೊ ಅವ್ರ ಹೆಸರು ಹಿಡ್ಕೊಂಡು ಸಿನಿಮಾಗೆ ಅವ್ರ ಹೆಸರು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದು ತುಂಬ ತಪ್ಪಾಗುತ್ತೆ. ಅವ್ರ ಮೇಲಿರೋ ಪ್ರೀತಿ ಅಂತೂ ಖಂಡಿತ ಸತ್ಯ. ಅದಕ್ಕೆ ವಿಷ್ಣುಪ್ರಿಯ ಅಂತ ಅದೊಂದು ಅರ್ಥ ಇದೆ. ಅಂದರೆ ಅದು ಇಂಡೈರೆಕ್ಟ್ ವೇ ಆಫ್ ಟೆಲಿಂಗ್ ವಿಷ್ಣು ಸರ್ ಅಭಿಮಾನಿ ಅಂತ. ಕತೆ ಅನ್ನೋದು ಬಿಟ್ಟರೆ ವಿಷ್ಣುಪ್ರಿಯ ಎರಡೇ ಕ್ಯಾರೆಕ್ಟರ್ ಕಾಣಿಸೋದು ಇಡೀ ಟ್ರೈಲಲ್ಲಿ. ಇಬ್ಬರು ಮಧ್ಯೆ ಇರೋ ಒಂದು ಸ್ಟ್ರಗಲ್, ಒಂದು ಪೇಯ್ನ್, ಒಂದು ಎಮೋಷ್ನಲ್ ರೋಲರ್ ಕೋಸ್ಟರ್ ರೈಡೇ ವಿಷ್ಣುಪ್ರಿಯ. ಸೊ ಕತೆಗೆ ವಿಷ್ಣು ಹಾಗೂ ಪ್ರಿಯ ಅವರಿಬ್ಬರು ಕ್ಯಾರೆಕ್ಟ್ರಿಗೆ, ಇಬ್ಬರು ಕತೆಗೆ ಟೈಟ್ಲು ವಿಷ್ಣು, ಇವನು ವಿಷ್ಣು, ಇವನು ಪ್ರಿಯ.
ವಿಷ್ಣು ಹೆಸರಿಟ್ಟಿದ್ದು ಬೇಕು ಅಂತ ಒಂದು ವಿಷ್ಣು ಸರ್ ಮೇಲೆ ಅಭಿಮಾನಿಕೆ. ಸೊ ಇವಾಗ ಎರಡೂ ಸೇರಿದಾಗ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಈ ಕಡೆ ಲವ್ ಆಗುತ್ತೆ ಸಿನಿಮಾ ಟ್ರೈಲರ್ಗೆ, ಜೊತೆಗೆ ವಿಷ್ಣು ಸರ್ ಮೇಲೆ ಅಭಿಮಾನಕ್ಕೂ ವಿಷ್ಣು ಪ್ರಿಯ ಅಂತಲೂ ಕೂಡ ಆಗುತ್ತೆ. ಸೊ ಇಟ್ಸ್ ಲೈಕ್ ಟೆಲಿಂಗ್ ಇನ್ 2 ಥಿಂಗ್ಸ್. ಪಾತ್ರಗಳು ಫಿಕ್ಸ್ ಆದ್ಮೇಲೆ ನೀವು ಟೈಟಲ್ ಇಟ್ಟಿದ್ದ ಹೇಗೆ? ಇಲ್ಲ, ಆ್ಯಕ್ಚುಲಿ ಫಸ್ಟು ಡ್ಯಾಡಿ ಕತೆ ಕೇಳಿದ ತಕ್ಷಣ ಈ ಟೈಟ್ಲು ವಿಷ್ಣು ಪ್ರಿಯ ಅಂತ ಹೇಳ್ಬಿಟ್ರು. ನನಗೇನಂದರೆ ಅಂಕಲ್ ಹೆಸರನ್ನ ಸುಮ್ಮನೆ ಹೇಳಬಾರ್ದು ಅಂತ ನನಗೆ ಈ ಲಾಜಿಕ್ ಹೇಳಿ, ಎಲ್ಲಿ ಟೈಟ್ಲ್ ಇಡ್ತೀಯ ಅಂಕಲ್ ಹೆಸರನ್ನ ಅಂತ. ಸಿ ಐ ಆಲ್ವೇಸ್ ಬಿಲೀವ್ ದಟ್. ಸೊ ಯಾರೋ ಹೆಸರು ಇಟ್ಟು ನಮ್ಮನ್ನ ಯಾರು ಕೇಳೋಲ್ಲ ಅಂದಿದ ತಕ್ಷಣ ಸುಮ್ಮನೆ ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಸೊ ಬಟ್ ಕತೆ ಕೇಳಿದಾಗ ಇಡೀ ಸಿನಿಮಾದಲ್ಲಿ ವಿಷ್ಣು 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 ಅಂತ 100 ಸತಿ ಹೇಳ್ತಾ ನಾನು ಪ್ರಿಯ ಅಂತ 150 ಸತಿ ಹೇಳ್ತೀನಿ. ಆ ವರ್ಡ್ ಮತ್ತೆ ಹೇಳ. ಆಮೇಲೆ ಬಟ್ ಇವತ್ತು ಏನಾಯಿತು ಅಂದರೆ ಅದೆರಡು ಸೌಂಡಿಂಗ್ ಚೆನ್ನಾಗಿದೆ, ವಿಷ್ಣು ಅನ್ನೋದು ಪ್ರಿಯ ಅನ್ನೋದು. ಐ ಥಿಂಕ್ ಇಟ್ ವಾಸ್ ಮ್ಯಾಜಿಕಲ್. ಐ ಥಿಂಕ್ ನಮ್ಮ ಅಪ್ಪನಿಗೆ ಕ್ರೆಡಿಟ್ಸ್ ಹೋಗ್ಬೇಕು ಅನ್ಸುತ್ತೆ, ಯಾಕಂದರೆ ಅದು ಇಟ್ ಜಸ್ಟ್ ಬಿಕಮ್ ಮ್ಯಾಜಿಕಲ್. ಇದು ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ವಿಷ್ಣು ಪ್ರಿಯ ಅಂತ ಹೇಳ್ತಾರೆ, ಬೈಕ್ ಬರುತ್ತೆ ವಿಷ್ಣು ಪ್ರಿಯ, ವಿಷ್ಣು ಸರ್ ಮೇಲೆ ಅಭಿಮಾನಕ್ಕೆ ದೇವ್ರ ವಿಷ್ಣು ಪ್ರಿಯ. ಸೊ ಇಟ್ಸ್ ಎ ಪಾಸಿಟಿವ್ ನೇಮ್, ಲೆಟ್ಸ್ ಸಿ, ಇಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಈಗ ಪ್ರಿಯಾ ಅನ್ನೋಂಥ ಕ್ಯಾರೆಕ್ಟರು ಪ್ರಿಯ ವಾರಿಯರು ನಿಮ್ಮ ಸಿನಿಮಾಗೆ ಬಂದರು ಅಂತ ಪ್ರಿಯಾ ಇಟ್ಟರು ಅಥವಾ ಮೊದಲೇ ಪ್ರಿಯಾ ಇತ್ತೋ ಏನು ಕತೆ? ಪ್ರಿಯ ವಾರಿಯರು ಬರೋಕ್ಕಿಂತ ಮುಂಚೆನೇ ವಿಷ್ಣು ಪ್ರಿಯ ಅಂತ ಡಿಸೈಡ್ ಆಗ್ಬಿಟ್ರು ಆಲ್ಮೋಸ್ಟ್ ನಾವು. ಸೊ ಆ್ಯಕ್ಚುಲಿ ಪ್ರಿಯ ವಾರಿಯರು ಬರೋಕ್ಕಿಂತ ಮುಂಚೆ ಕನ್ನಡದ 2 ಹೀರೋಯಿನ್ ಕೂಡ ನಾವು ಕೇಳಿದ್ರಿ. ಮೋಸ್ಟ್ಲಿ ಅವ್ರು ಏನೋ ಡೇಟ್ ಇಶ್ಯೂಸ್ ಏನೋ ಆಗಲಿಲ್ಲ. ಸೊ ಅದಾದಮೇಲೆ ಪ್ರಿಯ ವಾರಿಯರು ಕೂಡ ಒಂದು ನಮ್ಮ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ರು ಅದನ್ನ ಕೇಳಿ ಅಂತ. ಸೊ ಪ್ರೊಡ್ಯೂಸರ್ ಹೋಗಿ ಪ್ರಿಯ ವಾರಿಯರ್ ಹತ್ರ ಮಾತಾಡಿದಾಗ, ಅವ್ರ ತಂದೆಯವ್ರ ಹತ್ರ ಮಾತಾಡಿದಾಗ ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಯಿತು. ಸೊ ದಟ್ಸ್ ಹೌ ಇಟ್ ಆಲ್ ಹ್ಯಾಪೆಂಡ್. ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು ಮೇಡಮ್. ನನಗೆ ಫಸ್ಟ್ ಸಿನಿಮಾದಲ್ಲೇ ನನಗೆ ಯಾವಾಗಲೂ ಅಂದರೆ ಅವ್ರು ಕನ್ನಡ ಒಂದು ಬರೋಲ್ಲ ಅಂತ ನನಗೆ ಭಯ ಇತ್ತು. ಬಟ್ ಕನ್ನಡ ಡೈಲಾಗ್ಸ್ ಇಂಗ್ಲೀಷಲ್ಲಿ ಬರ್ಕೊಟ್ಟಾಗ ಅದನ್ನು ಕಲ್ತ್ಕೊಂಡ್ಬರ್ತಾಯಿದ್ರು. ನಾನು ನಮ್ಮ ಕೋ ಡೈರೆಕ್ಟರ್ ಕಾಶಿ ಅವರು ಅಂತ ಇದ್ದಾರೆ. ಸೊ ನಮ್ಮ ಡೈರೆಕ್ಟರ್ಗೆ ಕನ್ನಡ ಅರ್ಥ ಆಗುತ್ತೆ, ಬಟ್ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಸೊ ವೇರಿಯೇಷನ್ಸ್ನ ನಾವು ಮುಂಚೆನೇ ರಿಹರ್ಸಲ್ಸಲ್ಲಿ ನಾನು ಕಾಶಿ ಅವರು ಕೂತ್ಕೊಂಡು ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ, ಆ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಹೀರೋನ್ಗೆ ಹೇಳ್ಕೊಟ್ಟಿದ್ದಂಥ ಸಿಚುವೇಶನ್ಸು. ಸೊ ಇಟ್ ವಾಸ್ ಎ ಗುಡ್ ಥಿಂಗ್ ವರ್ಕಿಂಗ್ ವಿತ್ ಹರ್. ಖುಷಿ ಆಯಿತು. ಈಗಾಗಲೇ ಸಾಕಷ್ಟು ಲವ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ಬಂದಿವೆ, ನಿಮ್ಮ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ? ಟ್ರೈಲರ್ ನೋಡಿದಾಗ ನೀವೇ ಹೇಳಬೇಕು ನನ್ನ ಸಿನಿಮಾ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಾನು ಯೂಶಲಾಗಿ ಪ್ರತಿಯೊಬ್ಬ ಆ್ಯಕ್ಟ್ರನ್ನು ನಮ್ಮ ಸಿನಿಮಾ ಡಿಫ್ರೆಂಟ್ ಇದೆ ಅಂತ ನೀವು ಒಂದು ಕತೆ ಒಪ್ಕೋಬೇಕಾದ್ರೆ ಒಂದು ಡಿಫ್ರೆನ್ಸ್ ಕಾಣಿಸಿರುತ್ತಲ್ಲ. ಅಂದರೆ ನಾನು ಯಾವಾಗಲೂ ಹೇಳ್ತೀನಲ್ಲ, ಇವಾಗ ಪ್ರತಿ ಸತಿ ನಾವು ಆರ್ಟಿಸ್ಟ್ ಕೂತ್ಕೊಂಡು ನಮ್ಮ ಸಿನಿಮಾ ನಾವೇ ಹೋಗ್ಲಿಕ್ಕಿಂತ ಟ್ರೈಲರ್ ನೋಡಿದಾಗ ಇವತ್ತು ನಿಮಗೆ ಗೊತ್ತಾಗಿದೆ. ಹಂಗೆ ನಾನು ಇಷ್ಟು ಸಹ ಹೇಳೋಕ್ಕಿಂತ ಲೆಟ್ ದ ಟ್ರೈಲರ್ ಡೂ ದ ಟಾಕಿಂಗ್. ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ ವಿಷುವಲ್ ವೈಸು, ಲುಕ್ ಆ್ಯಂಡ್ ಫೀಲ್ ವೈಸ್ ಫಸ್ಟ್ ಥಿಂಗೇ ಡಿಫ್ರೆನ್ಸ್. ಅಂದರೆ ಕಮರ್ಷಿಯಲ್ ಸ್ಟೋರಿ ರೆಗ್ಯುಲರ್ ಫಾರ್ಮ್ಯಾಟ್, ಅದೇ ಒಂದು ಸಿಗ್ನಲಲ್ಲಿ ಹುಡುಗಿ ನೋಡಿ ಅದೇ ಒಂದು ನಾರ್ಮಲ್ ಸೀಕ್ವೆನ್ಸಸ್ ಇವಾಗ ನಡೀತಾರ ಪ್ರಪಂಚನೇ ಅದೇ ಕಮರ್ಷಿಯಲ್ ಸಿನಿಮಾಸ್ ಬಿಟ್ಟು ಏನೋ ಹೊಸದಾಗಿ ಹೇಳೋಕೆ ಹೊರಟಿದಂಥ ಟೀಮ್ ಇದು. ಸೊ ಒಂದು ಮಲೆನಾಡು ಪ್ರದೇಶದಲ್ಲಿ ಒಂದು 90s ಬ್ಯಾಕ್ಡ್ರಾಪಲ್ಲಿ ವಿಷುವಲಿ ತುಂಬ ಸೂತಿಂಗಾಗಿ ತುಂಬ ಚೆನ್ನಾಗಿ ನೋಡೋವಂಥ ವಿಷುವಲ್ಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಶೂಟ್ ಮಾಡಿರೋಂಥ ಸ್ಟೋರಿನೇ ವಿಷ್ಣು ಪ್ರಿಯ. ಅಂದರೆ ಇಟ್ ಈಸ್ ಅ ಸ್ಟೋರಿ ಅಬೌಟ್ ಏನು ಹೊಸದು ಅಂತ ಕೇಳಿದ್ರಿ ಲವ್ ಸ್ಟೋರಿಯಲ್ಲಿ ಇನ್ನೋಸೆಂಟ್ ಕ್ಯಾರೆಕ್ಟ್ರನು. ಹೀರೋ ತರಲೇ ಅಲ್ಲ, ಹೀರೋ ತುಂಬ ಬುದ್ಧಿವಂತ ಅಲ್ಲ, ಹೀರೋ ಪ್ರಳಯ ಅಂತ ಕಾಲ ಹುಡುಗಿನ ಪಟಾಸಷ್ಟು ಟ್ಯಾಲೆಂಟೆಡ್ ಹೀರೋ ಅಲ್ಲ. ಹೀರೋ ತುಂಬ ಮುಗ್ಧ, ದಡ್ಡ, ಇನ್ನೋಸೆಂಟು, ಅಮಾಯಕ. ಸೊ ಅವನು ಹೀರೋ. ಹೀರೋಯಿನ್ ಕೂಡ ವೆರಿ ಸಾಫ್ಟ್ ಕ್ವೈಟ್ ಕ್ಯಾರೆಕ್ಟ್ರು. ಸೊ ಈ ಕ್ಯಾರೆಕ್ಟರ್ಸೇ ಹೊಸದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಜನ ಹುಡುಗರು ಇವತ್ತಿನ ಕಾಲಕ್ಕೂ ಇದ್ದಾರೆ, ತುಂಬ ಇನ್ನೋಸೆಂಟ್ ಗೈಸ್. ಸೊ ಅಂಥವ್ರಿಗೆ ತುಂಬ ರಿಲೇಟ್ ಆಗುತ್ತೆ ಈ ಕತೆಗಳು. ಟ್ರೇಲರಲ್ಲಿ ನೋಡಿದ ಹಾಗೆ ಪ್ರಿಯಾ ಕಾಣಿಸ್ಲಿಲ್ಲ ಅಂತಂದರೆ ವಿಷ್ಣು ಮಾನಸಿಕ ಸ್ಥಿತಿ ಹಾಳಾಗುತ್ತೆ ಅಂತ ಇದೆ. ಇವತ್ತು ಲವ್ ಬ್ರೇಕಪ್ ಆಯಿತು ಅಥವಾ ಹುಡುಗಿ ಬಿಟ್ಟೋದ್ಲು, ಮದುವೆ ಕ್ಯಾನ್ಸಲ್ ಆಯಿತು ಅಂತ ಸಾಕಷ್ಟು ಆತ್ಮಹತ್ಯೆಗಳು ಕೂಡ ಪ್ರತಿನಿತ್ಯ ಆಗ್ತಿದೆ. ಈ ಥರದ ಕತೆಗಳಿಂದ ಏನಾದ್ರು ಒಂಚೂರು ಪ್ರೇರೇಪಣೆ ಇದೆಯಾ ಸಿನಿಮಾದಲ್ಲಿ ಅಂತ? ಕತೆಗಳಿಗೆ ಈ ಥರದೊಂದು ಆತ್ಮಹತ್ಯೆಗಳೆಲ್ಲ ಮಾಡ್ಕೊಳ್ತಾರೆ, ಆಮೇಲೆ ಕೆಲವರು ಕುಡಿದು ದೇವದಾಸ್ ಥರ ಆಗ್ತಾರೆ, ಆ ಥರ ಒಂದು ಸ್ಟೋರಿಗೆ ರಿಲೇಟೆಡ್ ಆಗಿದೆಯಾ ಅಂತ ಇದು? ಅಂದರೆ ಇದು ನೈಜ ಘಟನೆ ಅದು ತೊಗೊಂಡಿದ್ದೇನೋ ರೆಡಿ ಮಾಡಿರೋದು. ಸೊ ಅದು ನಾನು ಚೇಂಜಸ್ ಮಾಡೋಕ್ಕಲ್ಲ, ಅದನ್ನು ಏನಿದೆಯೋ ರಿಯಲಾಗಿ ಅದು ಮಾಡಬೇಕು. ಬಟ್ ಒಂದು ಡೈಲಾಗ್ ಇದೆಯಲ್ಲ, ಪ್ರೀತಿ ಮಾಡು ಸಡನ್ನಾಗಿ ದೂರ ಆದರೆ ಹುಚ್ಚೇನು ಪ್ರಾಣನೇ ಹೊರಟೋಗುತ್ತೆ ಅಂತ. ಸೊ ಈ ಡೈಲಾಗಲ್ಲೇ ತುಂಬ ಅರ್ಥಗಳಿದೆ. ಅಂದರೆ ನಾನು ಯಾವಾಗಲೂ ಹೇಳಿದೇನು ಅಂತ ಹೇಳಿದ್ರೆ, ಇವತ್ತಿನ ದಿವಸಕ್ಕೆ ನಮ್ಮೆಲ್ಲರಿಗೂ ಫೋನಲ್ಲಿ ಯಾರು ಬೇಕೋ ಟಚ್ ಮಾಡೋದು, ಯಾರನ್ನ ಬೇಕೋ ರೀಚ್ ಮಾಡೋದು. ಇವತ್ತು ಯಾವ ಹುಡುಗಿ ಯಾವ ಹುಡುಗರು ಮಾತಾಡೋದು, ಯಾವ ಹುಡುಗ ಹತ್ರ ಯಾವ ಹುಡುಗಿಯರು ಮಾತಾಡೋದು. ಇಟ್ ಈಸ್ ವೆರಿ ಈಸಿ ಟು ಟಾಕ್ ಟು ಪೀಪಲ್. ಈಸಿಯಾಗಿ ಕನೆಕ್ಟ್ ಆಗೋದು, ಈಸಿಯಾಗಿ ಮಾತಾಡೋದು, ಈಸಿಯಾಗಿ ಡೇಟ್ ಮಾಡೋದು. ಸ್ಪೀಡ್ ಡೇಟಿಂಗ್ ಅಂತಾರೋ, ಕ್ವಿಕ್ ಡೇಟಿಂಗ್ ಅಂತಾರೋ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಬಟ್ ಸಂಬಂಧಗಳು ಉಳಿತಲ್ಲ. ನೀವು ಇಲ್ಲಿರೋ US ಅವನಿಗೆ ಇಲ್ಲಿಂದ USA, ಅಂಟಾರ್ಟಿಕಾ, ಅಮೇರಿಕಾ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದು. ಬಟ್ ಎಷ್ಟು ಗಟ್ಟಿ ಇದೆ ಸಂಬಂಧಗಳು ಇವತ್ತಿಗೆ. ಅಂದರೆ ಡೇಟಿಂಗ್ ಆಗುತ್ತೆ, ಆಮೇಲೆ ಚಾಟಿಂಗ್ ಆಗುತ್ತೆ, ಸಡನ್ನಾಗಿ ಬ್ರೇಕಪ್ ಅಂತಾರೆ, ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೀರಿ ಒಂದು ಸೀರಿಯಸ್ ಲವ್ವಲ್ಲಿ ಯಾವತ್ತೂ ಹುಡುಗ ನೀವು ಕೇಳಿದ ಕ್ವಶನ್ ಆತ್ಮಹತ್ಯೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿರಲ್ಲ. ಇಂಥ ಮನುಷ್ಯರು ದಡ್ರಲ್ಲ, ಯಾರೋ ಮಾಡ್ಕೊಳ್ಳೋದ್ರಲ್ಲಿ ಯಾರೋ ಮಾಡೋದು. ನಾನು ಸಪೋರ್ಟ್ ಮಾಡ್ತಾಯಿಲ್ಲ, ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಎಷ್ಟು ಇನ್ನೋಸೆಂಟು, ಎಷ್ಟು ಎಮೋಷ್ನಲ್ ಇರ್ತಾರಂಥವ್ರು ಅಂತ ಹೇಳಿದ್ರೆ,
ಒಂದ್ಸಲ ಪ್ರೀತಿಸಿದಾಗ ಆ ಪ್ರೀತಿ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ, ಅವ್ರಿಗೆ ಅದರಲ್ಲೇ ಮುಳುಗೋಗ್ತಾರೆ. ಇವಾಗ ಬೇರೆಯವ್ರು ನಾನು ಹೇಳಿದ್ರೆ ಕ್ಯಾಲ್ಕುಲೇಷನ್ ಅಂತ ಕ್ಯಾಲ್ಕುಲೇಷನ್ ಅನ್ಕೋತಿರೋ, ಮೆಚುರಿಟಿ ಅನ್ಕೋತಿರೋ, ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್. ಇವಾಗ ಜಗಳ ಆಗಿದ ತಕ್ಷಣ ಹುಡುಗಿ ಬಿಟ್ಟೋದು, ಏನೋ ಬೈದ್ಲು ಅಂದ್ಬಿಟ್ಟು ಬಿಟ್ಟು ಹೋಗೋದು ಅಂತ ಹೇಳಿ ಇಟ್ ಇಸ್ ಮೆಚುರಿಟಿ ಅಂತ ಕೆಲವರು ಹೇಳೋದು, ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದು. ಕೆಲವು ಅಮಾಯಕರು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಗೊತ್ತಿರೋದು ಒಂದೇ, ಒಂದು ಸತಿ ಇಷ್ಟಪಟ್ಬಿಟ್ರೆ ಪ್ರಾಣ ಹೋದರೆ ಹುಡುಗಿ ಬೇಕು ಅಂತ. ಸೊ ಆ ಥರ ಕ್ಯಾರೆಕ್ಟರ್ಸ್ ಹಲವಾರು ಜನ ಇದ್ದಾರೆ. ಅಂಥವ್ರ ಮೇಲೆ ಒಂದು ಬೇಸ್ಡ್ ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೀವು ಪಬ್ಬಿಗೆ ಹೋಗ್ಬಿಟ್ಟು ಟೈಮ್ ಪಾಸ್ ಡೇಟಿಂಗ್ ಮಾಡ್ತೀನಿ, ನನಗೆ ಪ್ರೀತಿ ಬಗ್ಗೆ ಬೆಲೆ ಇಲ್ಲ, ಸಂಬಂಧಗಳ ಬಗ್ಗೆ ಬೆಲೆ ಇಲ್ಲ ಅಂದರೆ ಅಂಥವ್ರಿಗೆ ನಾನು ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಸಿನಿಮಾದಲ್ಲಿ ಒಂದು ನವಿರಾದ ಪ್ರೇಮ ಕಥೆ ಇದೆ, ಇದ್ರ ಜೊತೆಗೆ ಇನ್ನೇನು ವೀಕ್ಷಕರು ನೋಡಬಹುದು? ಅದ್ಭುತವಾಗಿರೋ ಒಂದು ಸಿನಿಮಾಟೋಗ್ರಫಿ ಅಂತೂ ಇದೆ. ಅಂದರೆ ಬಂದಾಗ ವಿಷುವಲಿ ತುಂಬ ಒಂದು ಒಳ್ಳೆ ಪ್ರಪಂಚನ ಕಟ್ಕೊಟ್ಟಿದ್ದೀವಿ. ಹೇಗೆ ಇವಾಗ ನಮಗೆ KGF ಬಂದಾಗ ಒಂದು ಬೇರೆ ಪ್ರಪಂಚನ ಕಟ್ಕೊಟ್ರು, ಅದು ಒಂದು ಬಿಗ್ ಕ್ಯಾನ್ವಾಸಲ್ಲಿ ಒಂದು ಆ್ಯಕ್ಷನ್ ಆಗ್ಬೋದು, ಒಂದು ಬೇರೆ ಬ್ಯಾಕ್ಡ್ರಾಪ್ ಆಗ್ಬೋದು, ಒಂದು ಮುದ್ದಾಗಿ ಒಂದು ಸೂತಿಂಗ್ ಆಗಿ. ಆಮೇಲೆ ತುಂಬ ದಿವಸ ಆಯ್ತು ಈ ಥರ ಒಂದು ವಿಷುವಲ್ಸ್ ನೋಡಿ, ಒಂದು ಸೂತಿಂಗ್ ವಿಷುವಲ್ಸ್, ಒಂದು ಗ್ರೀನ್ರಿ ಬ್ಯಾಕ್ಡ್ರಾಪಲ್ಲಿ ಒಂದು ಕ್ಯೂಟಾಗಿರೋ ಮುದ್ದು ಲವ್ ಸ್ಟೋರಿ. ಇದ್ರ ಜೊತೆಗೆ ಒಂದು ಅದ್ಭುತವಾಗಿರೋ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಸೊ ಏನು ಆ್ಯಕ್ಷನ್ ಹೊಸದಾಗಿದೆ ಅಂದರೆ ಯೂಶ್ವಲ್ ಆ್ಯಕ್ಷನ್ಗಿಂತ ಡಿಫ್ರೆಂಟಾಗೇನು ಆ್ಯಕ್ಷನ್ ಟ್ರೈ ಮಾಡಿದ್ದೀವಿ. ಅದು ಬಿಟ್ಟರೆ ಸಂಭಾಷಣೆ, ರೆಗ್ಯುಲರ್ ಫಾರ್ಮ್ಯಾಟ್ ಡೈಲಾಗ್ಸ್ ಬಿಟ್ಟು, ಸಿನಿಮ್ಯಾಟಿಕ್ ಡೈಲಾಗ್ಸ್ ಬಿಟ್ಟು ತುಂಬ ಮನ್ಸಿಗೆ ತಾಟ ಅಂತ ಮಾತುಗಳು. ಜನರಲಾಗಿ ನಾನು ಚಿಕ್ಕ ಚಿಕ್ಕ ಡೈಲಾಗ್ ಹೇಳಿದ್ರು ಜನಕ್ಕೆ ಅಂದರೆ ಹೇಳೋಕ್ಕಿಂತ ಸಿನಿಮಾ ನೋಡ್ತಾ ಪ್ರತಿಯೊಬ್ಬರೂ ಅವ್ರು ಹುಡುಗ ಹತ್ರ ಎಕ್ಸ್ಪೆಕ್ಟ್ ಮಾಡೋದು, ಇಲ್ಲ ಹುಡುಗಿ ಹತ್ರ ಎಕ್ಸ್ಪೆಕ್ಟ್ ಮಾಡೋದು, ಇಲ್ಲ ಅವು ಯಾರೋ ಅವ್ರ ಪಾರ್ಟ್ನರ್ಸ್ ಹತ್ರ ಶೇರ್ ಮಾಡೋದು. ಸೊ ಆ ಥರ ಒಂದು ಸಂಭಾಷಣೆ ಅಂತೂ ಪಕ್ಕ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಅಂದರೆ ವಿಷ್ಣು ಮಾನಸಿಕ ಆಗ್ತಾನೆ ಅನ್ನೋ ಒಂದು ಡೈಲಾಗ್ ಇರೋದಕ್ಕೆ ಕೇಳ್ತಾ ಇದ್ದೀನಿ. ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಹೇಳಕ್ಕೆ ಹೊರಟಿದ್ದೀರಾ, ಇದೆಯಾ ಅಂತ? ಹೇಳಿದ್ನಲ್ಲ ಮೇಡಮ್, ಸಿಂಪಲ್ಲಾಗಿ ಪ್ರೀತಿ ಮಾಡೋ ಸಡನ್ನಾಗಿ ದೂರದ ಹುಚ್ಚೇನು ಪ್ರಾಣನೇ ಹೊರಟೋಗುತ್ತೆ ಅಂತ. ಅಂದರೆ ಹುಡುಗ ಒಂದು ಡೈಲಾಗ್ ಹೇಳ್ತಾನೆ ಮಧ್ಯದಲ್ಲಿ, ಇನ್ನೊಂದು ಟ್ರೈಲರ್ಲಿತ್ತು, ನೀನನ್ನು ಪ್ರೀತಿಸ್ತಾ ಇದೆಯಾ ಅಂತ ಹೇಳೋ ಮುಂಚೆ ಸಿಂಹದ ಮರಿ ಥರ ಓಡಾಡ್ಕೊಂಡಿದ್ದೆ, ನೀನನ್ನು ಪ್ರೀತಿಸ್ತಾ ಇದ್ದೀನಿ ಹಿಂದೆ ಹಾಳಾದಿ ಹೃದಯ ಮೊಲದ ಮರಿ ಥರ ಮೃದು ಆಗೋಯ್ತು. ಈ ಪ್ರೀತಿ ಒಂಥರ ಆಟ ಇದ್ದಂಗೆ, ಗೆಲ್ಸುತ್ತೆ, ಅಳಿಸುತ್ತೆ, ಸೋಲ್ಸುತ್ತೆ, ಸಾಯಿಸುತ್ತೆ ಅಂತ. ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಮಾನಸಿಕವಾಗಿ ಏನೋ ಆಗ್ತಾನೆ ಅಂತ ಅವ್ನು ಹೇಳ್ತಾನೆ, ನಿನ್ನ ಪ್ರೀತಿಸೋ ಮುಂಚೆ ನಾನು ಸಿಂಹದ ಮರಿ ಥರ ಇದ್ದೆ, ನೀನು ಪ್ರೀತಿಸಿದ ಮೇಲೆ ಒಂಥರ ಮೊಲದ ಮರಿ ಥರ ಮೆತ್ತಗೆ ಆಗೋದೆ. ಈ ಪ್ರೀತಿ ಒಂಥರ ಗೇಮ್ ಇದ್ದಂಗೆ, ಅಳಿಸುತ್ತೆ, ಸಾಯಿಸುತ್ತೆ ಎಲ್ಲ ಅಂತ. ಸೊ ಈ ಪ್ರೀತಿಲಿ ಬಿದ್ದಾಗ, ಈ ಪ್ರೀತಿಲಿ ನಡೆಯೋ ಆಟನೇ ಒಂದು ವಿಷ್ಣುಪ್ರಿಯದ ಕಥೆ ಅಂತ ಹೇಳ್ತೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಟ್ರಾಮ್ ಆಗ್ಬೋದು, ಏನೇ ಆಗ್ಬೋದು. ಸೊ ಅದು ನಾನು ಯಾವಾಗಲೂ ಒಂದು ನಂಬೋದೇನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಬಗ್ಸೋಕ್ಕಾಗೋದು ಒಂದೇ ಮೇಡಮ್, ಅಂದರೆ ಒಬ್ಬ ಮನುಷ್ಯನ ಕುಗ್ಸೋಕ್ಕಾಗೋದು ಒಂದೇ. ಕೆಲಸ, ಇವಾಗ ಹುಡುಗಿರಿಗೆ ನನಗೆ ಗೊತ್ತಿಲ್ಲ, ಹುಡುಗರಿಗೆ ಅವಮಾನ ತಡ್ಕೋಬೋದು, ಎಲ್ಲ ತಡ್ಕೋತ ಎಲ್ಲ ಆಗುತ್ತೆ. ಅಂದರೆ ಹುಡುಗರಿಗೇನಾದರೆ ಒಂದು ಅಟ್ಲೀಸ್ಟ್ ಒಂದು ಸಿಂಪತಿ ಗೇನ್ ಮಾಡೋದು, ಏನಪ್ಪ ನಾನು ಹುಡುಗಿ ಹಿಂಗೆ ಅಂದೆ, ನೀನು ನನಗೆ ಹಿಂಗೆ ಅಂದ್ಬಿಟ್ಟದ, ನಾನು ಹುಡುಗಿಯಿಂದ ನೋಡೋದು ಇಲ್ಲ ಅಂತ ಹುಡುಗಿ ಹೇಳ್ಬೋದು. ಒಬ್ಬ ಹುಡುಗ ಯಾವತ್ತು ಹೇಳಲ್ಲ, ನಾನೊಬ್ಬ ಹುಡುಗ ನಾನು ನೋಡ್ದೆ ಹಿಂಗೆ ಅನ್ನಂತ ಏನು ಹೇಳೋಕ್ಕಲ್ಲ, ಹೋಗಲ್ಲೋ ಅಂತ ಹೇಳ್ತಾರೆ ಯಾರೇ ಹುಡುಗ ಹೇಳಿದ್ರು. ಸೊ ಹುಡುಗರಿಗೆ ನೋವು, ಅವಮಾನಗಳು ಜಾಸ್ತಿ, ಸಿಕ್ಕಾಬಿಟ್ಟೆ ಜಾಸ್ತಿ. ನಾವು ಅದಾದಾಗ ಹೇಳಕ್ಕೆ ಸಿಂಪತಿನೂ ತೊಗೊಳಕ್ಕಾಗಲ್ಲ, ಮನಸ್ಸಲ್ಲಿ ಹಿಡ್ಕೋಬೇಕು. ಆಮೇಲೆ ಎಂಥ ಸ್ಟ್ರಾಂಗ್ ಮನುಷ್ಯ ಆದರೂ, ರಾಜ ಆದರೂ, ಎಂಪರರ್ ಆದರೂ, ಮಿಲಿಯನೇರ್ ಆದರೂ, ಒಬ್ಬ ಹುಡುಗ ಕುಗ್ಗೋದು ಯಾವಾಗ ಅಂದರೆ, ಪ್ರೀತಿಸಿರ್ತಾನಲ್ಲ ಯಾರೋ ಹುಡುಗಿನ ಪ್ರೀತಿಸಿದಾಗ, ಆ ಹುಡುಗಿ ಬಿಟ್ಟೋದ್ರೆ ಇಲ್ಲ ಕೈ ಕೊಟ್ಟೋದ್ರೆ ಏನಾರು ಆದರೆ, ಹುಡುಗಿನ ಎಷ್ಟು ಇಷ್ಟಪಟ್ಟಿದ್ರೆ ಮನುಷ್ಯ ಕುಗ್ಗೋಗ್ತಾನೆ. ಸೊ ಲವ್ ಕ್ಯಾನ್ ಮೇಕ್ ಎ ಮ್ಯಾನ್ ಆರ್ ಡಿಸ್ಟ್ರಾಯ್ ಎ ಮ್ಯಾನ್ ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಒಬ್ಬ ಹುಡುಗನ ಪ್ರೀತಿ ಕಳ್ಕೊಂಡಾಗ ಹುಚ್ಚನೂ ಆಗ್ತಾನೆ, ದಡ್ಡನೂ ಆಗ್ತಾನೆ, ಪೆದ್ದನೂ ಆಗ್ತಾನೆ, ಎಲ್ಲ ಆಗ್ತಾನೆ. ಇಷ್ಟೆಲ್ಲ ಪ್ರೀತಿ ಬಗ್ಗೆ ಹೇಳ್ತಿದ್ದೀರಲ್ಲ, ನಿಮಗೆ ಯಾವಾಗಾದರೂ ಪ್ರೀತಿ ಆಗಿದೆಯಾ, ಹುಟ್ಟಿದೆಯಾ, ಏನು ಕತೆ? 100% ಆಗಿದೆ ಲೈಫಲ್ಲಿ. ನನಗೂ ಎಲ್ಲ ಥರ ನಾನು ಮನುಷ್ಯನೇ. ಸೊ ಪ್ರೀತಿ ನನ್ನ ಪ್ರಕಾರ ಅದು ತಪ್ಪು ಇಲ್ಲ, ಏನೂ ಇಲ್ಲ, ಅದನ್ನು ಹೇಳ್ಕೊಳಕ್ಕೆ ನಾಚಿಕೆನೂ ಇಲ್ಲ, ಆಗಿದೆ ನನ್ನ ಲೈಫಲ್ಲಿ ಆಗಿದೆ. ಇವಾಗಿನ ಸ್ಟೇಟಸ್ ಏನು? ಸ್ಟೇಟಸ್ ಹೋಯ್ತು, ಕತೆ ಮುಗಿಯುತ್ತೆ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಬುದ್ಧಿವಾದಗಳು ಅಂದರೆ ನಿಮ್ದು ರಿಯಲ್ ಎಕ್ಸ್ಪೀರಿಯನ್ಸಾ? ಒಂದಷ್ಟು ಏನೋ ಇರುತ್ತೆ, ಸೊ ಒಂದಷ್ಟು ಅರ್ಥ ಆಗುತ್ತೆ. ಏನಂದರೆ ಹುಡುಗರಲ್ಲಿ ಹೇಳೋದು ಯಾವಾಗ, ಕೆಲವು ಹುಡುಗರು ಇರ್ತಾರೆ, ಹುಡುಗಿಯನ್ನು ಬ್ಲೇಮ್ ಮಾಡಬಾರ್ದು ಯಾವತ್ತೂ. ನಿಜವಾಗ್ಲೂ ಇರೋ ಹುಡುಗ ಏನು ಗೊತ್ತಾ, ಪ್ರೀತಿಸಿರೋ ಹುಡುಗಿ ಬೈದರು, ಬಿಟ್ಟವರು, ಏನೇ ಮಾಡಿದ್ರು ಹುಡುಗಿ ಬಗ್ಗೆ ಮಾತಾಡಲ್ಲ, ಮುಖ ಮೇಲೆ ಒಂದು ನಗು ಹಾಕೊಂಡು ತಲೆ ಬುಗುಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದಟ್ ಈಸ್ ಲೈಫ್. ನೀವು ಇಷ್ಟೆಲ್ಲ ಹೇಳೋದು ನೋಡಿದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅನಿಸ್ತಾ ಇದೆ ಪ್ರೀತಿಲಿ. ಫ್ರೀ ಲೆಸನ್ಸ್ ಆಫ್ ಲೈಫ್ ಅವೆಲ್ಲ ಕಲಿಬೇಕಷ್ಟೇ. ಓಕೆ, ಮದುವೆ ಬಗ್ಗೆ ಏನು ಒಪಿನಿಯನ್ ಇದೆ? ಈ ಹಿಂದೆ ಒಂದ್ಸಲ ಇಂಟರ್ವ್ಯೂದಲ್ಲಿ ನಾನು ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದ್ರೆ, ನಿನ್ನ ನಾಪ್ಕ ಇದೆ, ಇನ್ಸ್ಟಾಗ್ರಾಮಲ್ಲಿ ಫಿಲಮ್ ಪ್ರಮೋಷನ್ಗಿಂತ ಬರೀ ಮಾತಾಡಿದ 6 ಮಿಲಿಯನ್ ಆಗಿತ್ತು, ಅದು ನಾನು ನಿನ್ನ ನಾಪ್ಕ ಇದೆ. ಹೌದು, ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೇನು ಅಂತ ಹೇಳಿದ್ರೆ, ಮದುವೆ ಆಗೋಕ್ಕೆ ನಾನು ಎಮೋಷ್ನಲಿ ರೆಡಿ ಇದ್ದೀನಿ, ಬಟ್ ಒಬ್ಳು ಹುಡುಗಿನ ಫಿನಾನ್ಷಿಯಲಿ ನಾನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ. ಒಬ್ಬ ಹುಡುಗ ಆಗಿ ಆ ಹುಡುಗಿನ ನಾನು ಕಾಪಾಡ್ಕೋತೀನಿ, ಊಟ ತಿಂಡಿ ನೋಡ್ಕೋತೀನಿ, ಒಂದು ಮನೆ ಕೊಡ್ತೀನಿ, ಅವಳಿಗೆಲ್ಲ ಕೊಡಿಸ್ತೀನಿ ಅಂತ ನೋಡ್ಕೊಳ್ಳೋ ಒಂದು ಫಿನಾನ್ಷಿಯಲಿ ಯಾವಾಗ ನನ್ನ ಕಾಲ ಮೇಲೆ ನಾನು ನಿಲ್ತೀನೋ ಅವತ್ತು ನಾನು ಮದುವೆ ಆಗ್ತೀನಿ ಅಂತ ನಾನು ಹೇಳಿದ್ದೆ. ಇದು ಯಾವಾಗ 2-2.5 ವರ್ಷ ಮುಂಚೆ ಹೇಳಿದ ಮಾತಿದು. ಬಟ್ ಇವತ್ತಿಗೆ ನನಗನ್ಸುತ್ತೆ
ನಾನು ಬೆಳಿಗ್ಗೆ ನಮ್ಮ ಅಪ್ಪನ ನೋಡ್ತಾ ಇರ್ತೀನಿ ಇವತ್ತಿಗೂ, ಎಲ್ಲ ಬೇರೆ ಬೇರೆ ಅಪ್ಪಂದಿರು ನೋಡ್ತಾ ಇರ್ತಾನೆ, ಫ್ರೆಂಡ್ಸ್ ತಂದಿರು. ಇವತ್ತಿಗೂ ಒಬ್ಬ ಮನುಷ್ಯ 60 ವರ್ಷ ಆದ್ರೂ ದಿನ ಬೆಳಿಗ್ಗೆ ಕೆಲಸ ಮಾಡಬೇಕು, ಏನೋ ಮಾಡಬೇಕು ಅಂತ ಹೊರಡ್ತಾರೆ. ಸೊ ನನಗೆ ಅರ್ಥ ಆಗಿದ್ದು ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ನಾನು ಹಂಗಾದ್ಮೇಲೆ ಸೆಟ್ಲ್ ಆಗ್ಬಿಡ್ತೀನಿ, ಹಿಂಗಾದ್ಮೇಲೆ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಇದು ನೆವರ್ ಎಂಡಿಂಗ್ ಪ್ರೋಸೆಸ್ ಅದು. ಆದರೆ ಒಂದು ರೇಂಜಿಗೆ ನನಗೆ ಗೊತ್ತು, ನಿಮ್ಮ ತಟ್ಟೆ ಮೇಲೆ ಊಟ ಹಾಕೊಳ್ಳೋಕ್ಕೆ, ನಿಮ್ಗೆ ಹಾಕೊಳ್ಳೋಕೆ ಬಟ್ಟೆಗಾರು ಒಂಚೂರು ಕಾಸು ಬೇಕು. ಅದು ಮೀರ ಮೇಲೆ ಇಲ್ಲ ನಾನು ಮನೆ ಕಟ್ಟ ಮೇಲೆ ಮದುವೆ ಆಗ್ತೀನಿ, ನಾನು ಒಂದು ಕಾರ್ ತೊಗೊಂಡಾಮೇಲೆ ಮದುವೆ ಆಗ್ತೀನಿ ಅಂತ ಯಾವಾಗಲೂ ಹೇಳೋರಿಗೆ ನಾನು ಒಂದೇ ಹೇಳಿದ್ರು ಅಂತ ಹೇಳಿದ್ರೆ, ಲೈಫಲ್ಲಿ ಯಾವಾಗಲೂ ಆ ಥರ ಐಡಿಯಾಲಜೀಸ್ ಇಟ್ಕೊಂಡು ಮದುವೆ ಆಗೋಕ್ಕೆ ಹೋದರೆ ಅದು ಎಂದೂ ಮುಗಿಯೋದ ಕತೆ. ಯಾಕಂದರೆ ಲೈಫ್ ಇಸ್ ಅ ಜರ್ನಿ, ಅದು ಎಂದೂ ಮುಗಿಯೋದ ಕತೆ. ನಾವು ಒಂಥರ ರೇಸಲ್ಲಿ ಫಿಕ್ಸ್ ಆಗಿಬಿಡ್ತೀವಿ, ಅವ್ನು ಅದು ತೊಗೊಂಡು ನಾವು ಇದು ತೊಗೋಬೇಕು ಅಂತ ಹೊತ್ಕೊಂಡ್ರೆ ಇಟ್ ಈಸ್ ನೆವರ್ ಎಂಡಿಂಗ್. ನನ್ನ ಪ್ರಕಾರ ಒಬ್ಬ ಹುಡುಗಿನ ನಿಜವಾಗ್ಲೂ ಪ್ರೀತಿಸ್ತೀನಿ, ನಿಜವಾಗ್ಲೂ ನೋಡ್ಕೋತೀನಿ, ಅವಳಿಗೆ ಏನು ಬೇಕೋ ಕೊಡ್ಸೋಕ್ಕಾಗತ್ತೆ, ನಾನು ನೋಡ್ಕೊಳಕ್ಕಾಗತ್ತೆ, ಒಂದು ಶಕ್ತಿ ಇದೆ ಅಂತ ಒಂದು ಬೇಸಿಕ್ ಲೆವೆಲ್ಗೆ ಅಂದ್ಕೊಂಡ್ರೆ ಅದಾಗತ್ತೆ. ಬಟ್ ಅದ್ರ ಜೊತೆಗೆ ಹುಡುಗರು ಭಯನೂ ಅಂತ ಹೇಳಿದ್ರೆ, ಇವಾಗ ತುಂಬ ಫ್ಯಾನ್ಸಿ ಎಕ್ಸ್ಪೆಕ್ಟೇಷನ್ಸ್ ಆಗೋಗಿದೆ. ಇವಾಗ ಇನ್ಸ್ಟಾಗ್ರಾಮ್ ನೋಡಿ, ಫೇಸ್ಬುಕ್ ನೋಡಿ ಎಲ್ಲ ನೋಡಿ, ಇವಾಗ ಏನಂದರೆ ಮನೇಲಿ ಊಟ ಮಾಡೋದೇ ಆಗೋಲ್ಲ, ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಬೇಕು, ಅಲ್ಲಿ ಇಂಗ್ಲೀಷ್ ಥರ ಕ್ಯಾಂಡಲ್ ಲೈಟ್ ಡಿನ್ನರೇ ಮಾಡಬೇಕು, ಅಲ್ಲಿ ಫ್ಲವರ್ಗಳೇ ಇರಬೇಕು. ಒಂದು ತಕ್ಕ ಮಟ್ಟಿಗೆ ಓಕೆ, ಹುಡುಗರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಬಟ್ ತುಂಬ ಫ್ಯಾನ್ಸಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಏನಾಗುತ್ತೆ, ಅದು ಯಾರೋ ಕಂಪ್ನಿಯವರು ಸುಮ್ಮನೆ ನಾಟಕ ಮಾಡ್ತಾರೆ, ಬ್ಯಾಗು 2 ಲಕ್ಷದ ಬ್ಯಾಗು ಅಂತ. 2 ಲಕ್ಷದ ಬ್ಯಾಗೇ ಹಾಕೊಂಡ್ರೆ ಬ್ಯಾಗು, ಬೇರೆ ಬ್ಯಾಗ್ ಇಲ್ಲ. ಅಂದರೆ ದಿಸ್ ಇಸ್ ಹೌ ವೆಸ್ಟರ್ನ್ ಕಲ್ಚರ್ ಇಸ್ ಡೆಸ್ಟ್ರಾಯಿಂಗ್ ಅಸ್. 2 ಲಕ್ಷ ಬ್ಯಾಗ್ ಕೊಡಿಸ್ಬೇಕು, ನನಗೇನು ಕೊಡಿಸಲ್ಲ. ಇದೆಲ್ಲ ಹುಡುಗಿರು ಒಂದಷ್ಟು ಕಡಿಮೆ ಮಾಡ್ಕೊಂಡು ಹುಡುಗರಿಗೆ ಒಂದಷ್ಟು ಬರುತ್ತೆ. ಏನು ಮಾಡ್ತಾರೆ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಸು, ಹೋಟ್ಲಲ್ಲಿ ಕೆಲಸ ಹುಡುಗರಲ್ಲಿ ಏನು ಮಾಡ್ತಾರೆ? ಹುಡುಗರು ತುಂಬ ಜನ ರೆಡಿ ಇದ್ದಾರೆ. ಹುಡುಗಿಯರು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸಲ್ಲಿ ಬದುಕಬೇಕು. ಯಾರೋ ಫ್ರೆಂಡ್ ಹೇಳಿದ್ಲು, ಅವ್ರ ಫ್ರೆಂಡ್ ಅವ್ರ ಗಂಡ ಇದು ಕೊಡಿಸ್ದ, ಇದೆಲ್ಲ ಮಾತುಗಳು ಡ್ಯೂಟಿ ಯಾರು ಕೇಳಿಬಿಡಿ, ಮನೆ ಹಾಳಾಗೋಗುತ್ತೆ, ಅವೆಲ್ಲ ಕೇಳಿಬಿಡಿ. ಓಕೆ, ಟೆಕ್ನಿಕಲಿ ನೀವು ಈಗ ಮದುವೆ ಆಗೋಕ್ಕೆ ರೆಡಿ ಆಗಿದ್ದೀರಾ? ಆಗೋಣ, ತಪ್ಪೇನು. ಬಟ್ ಐ ಟೆಲ್ ಯು, ಮ್ಯಾರೇಜ್ ಇಸ್ ಅ ಗುಡ್ ಥಿಂಗ್. ಬಟ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಅಂದರೆ, ಆ ಮ್ಯಾರೇಜ್ ಒಂದು ಪರ್ಪಸ್ ಇರಬೇಕಲ್ಲ, ಅನ್ನಿಸ್ಬೇಕಲ್ಲ. ನಾನು ಹೇಳೋದು, ಪ್ರತಿಯೊಬ್ಬ ಹುಡುಗನಿಗೆ ಮದುವೆ ಆಗೋಕ್ಕೆ ಇಷ್ಟ, ಪ್ರತಿಯೊಬ್ಬ ಹುಡುಗನಿಗೆ ಒಬ್ಬಳು ಹುಡುಗಿ ಜೊತೆ ಇರೋಕ್ಕೆ ಇಷ್ಟ. ಬಟ್ ಭಯ ಏನು ನಮ್ಮ ಹುಡುಗರಿಗೆ ಅಂತ ಹೇಳಿದ್ರೆ, ಅಪ್ಪ ನಾಳೆ ನನ್ನ ಕೆಲಸದಲ್ಲಿ ಒಂಚೂರು ಕಷ್ಟ ಬಂದು ನನ್ನ ಜೊತೆ ನಿಲ್ತಾಳೆ ಅವಳು. ಕೆಲಸ ಕಾಸು ನಾಳೆ ಸಂಪಾದನೆ ಮಾಡೋದು ಮೇಡಮ್, ಏನಾದ್ರು ನಾಳೆ ಬೆಳಿಗ್ಗೆ ಸಂಪಾದನೆ ಮಾಡೋದು. ಬಟ್ ಮೆಂಟಲ್ ಪೀಸ್ ಹೋಗ್ಬಿಟ್ರೆ, ಇಲ್ಲೊಬ್ಬ ಮನುಷ್ಯ ಓಡಿಸ್ಕೊಬಿಟ್ರೆ ತುಂಬ ವಾಪಸ್ ಎದ್ದು ಬರೋದು ತುಂಬ ಕಷ್ಟ. ಯಾಕಂದರೆ ಇವತ್ತಿನ ದಿವಸಕ್ಕೆ ಎಷ್ಟೊಂದು ಜನ ಹುಡುಗರು ನೋಡ್ಕೊಳ್ಳಿ, ಇವತ್ತಿಗೂ ಲವ್ ಮಾಡಿ ಕುಡ್ಕೊಂಡು ಎಲ್ಲರೂ ಬೀದಿ ಪಾಲಾಗ್ಬಿಟ್ಟಿರ್ತಾರೆ. ಎಷ್ಟೊಂದು ಅಮಾಯಕರು ನಾವು, ದೊಡ್ಡರು. ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ವ್ಯಾಲ್ಯೂನೇ ಇಲ್ಲ ಅಂದರೆ, ನೀವು ಯಾವುದೇ ಆದ್ರೂ ಒಂದು ರಿಲೇಷನ್ಶಿಪ್ ಆಗಲಿ, ಒಂದು ಸಿಚುವೇಷನ್ ಆಗಲಿ, ನೀವು ಎಷ್ಟೇ ಪ್ರಯತ್ನ ಪಟ್ಟು ಅಲ್ಲಿ ಬೆಳವಣಿಗೆ ಇಲ್ಲ ಅಂದರೆ ಅಲ್ಲಿ ಬಿಟ್ಟೋಗ್ಬೇಕು ನನ್ನ ಪ್ರಕಾರ. ಸೊ ದಟ್ ಈಸ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಎಲ್ಲ ಹುಡುಗರು ಯು ಆಲ್ ವೇಟಿಂಗ್ ಟು ಹ್ಯಾವ್ ದಟ್ ಒನ್ ಸೋಲ್ಮೇಟ್. ಹೇಗೆ ನಮ್ಮ ತಂದೆ ತಾಯಿ ಪ್ರೀತಿಗಳು ನೋಡ್ತಿರೋ, ನಮ್ಮ ತಾಯಂದಿರು ಹೇಗೆ ನಮ್ಮನ್ನೆಲ್ಲ ಬೆಳೆಸಿದ್ರು, ಹೇಗೆ ನಮ್ಮನ್ನ ನೋಡ್ಕೊಂಡು ನಮ್ಮ ತಂದೆಗಳ ಜೊತೆ ಅಡ್ಜಸ್ಟ್ ಆದರು, ಅದೇ ರೀತಿ ಪ್ರತಿಯೊಬ್ಬ ಹುಡುಗನೂ ಇವತ್ತು ನಮ್ಮ ತಾಯಿ ಥರ ಒಬ್ಬಳು ಹುಡುಗಿನ ಹುಡುಕ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ, ಒಂದಷ್ಟು ಬ್ಯೂಟಿಫುಲ್ ಆಗಿರೋ ಸಂಭಾಷಣೆ ಕೂಡ ಇದೆ. ಇದನ್ನೆಲ್ಲ ನೀವು ಅಂದರೆ ಆ್ಯಕ್ಟ್ ಮಾಡುವಾಗ ಏನು ಕಲ್ತ್ರಿ ಅಂತ, ಆ ಸ್ಕ್ರಿಪ್ಟ್ ಎಲ್ಲ ನೋಡಿದಾಗ, ಅಭಿನಯಿಸಿದಾಗ? ಕಲ್ತ್ರಿ ಅನ್ನೋಕ್ಕಿಂತ ಆ ಮ್ಯಾಡ್ನೆಸ್ ಆಫ್ ಪೇನ್ ಆ್ಯಕ್ಟ್ ಮಾಡಿದ್ದಿಲ್ಲ, ಅದೇ ಒಂಥರ ಮಜಾ. ಅದೇ ಆ ನೋವು ಅನುಭವಿಸೋದನ್ನು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಅದೊಂಥರ ಒಂದು ಮಜಾ ಇದೆ. ಯಾಕಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇನ್ನೊಂದು ನಾಪಕ ಇದೆ. ಈ ಮೂವಿಲಿ ಏನೋ ಒಂದು ಸೀಕ್ವೆನ್ಸ್ ಬರ್ತಾನೆ, ಹೇಳೋಕ್ಕಾಗಲ್ಲ ಅದನ್ನು. ಎಕ್ಸ್ಟ್ರೀಮ್ ಹೀರೋಗೆ ಏಟಾಗಿರುತ್ತೆ, ಸಖತ್ ಏಟಾಗಿರುತ್ತೆ. ಆ ನೋವು ಏನು ಅಂತ ನನಗೆ ಗೊತ್ತಿಲ್ಲ, ನಂಗೆ ರಿಯಾಲಿಟಿಯಲ್ಲಿ ಆ ಲೈಫಲ್ಲಿ ಆ ನೋವು ಏನಂತ ಗೊತ್ತಿಲ್ಲ. ನಾನೇನು ಮಾಡಿದೆ, ಅವಾಗ ಒಂದಷ್ಟು ರೆಫರೆನ್ಸ್ ಬೇರೆ ಆ್ಯಕ್ಟರ್ಸು, ನಮ್ಮ ಸೀನಿಯರ್ಸ್ ಯಾರು ಮಾಡಿದಾರೋ ಒಂದಷ್ಟು ಸಿನಿಮಾಗಳನ್ನ ಅವ್ರು ನೋಡ್ತೀನಿ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ, ಯಾವ ಥರ ಮಾಡೋದು ಅಂತ. ಬಟ್ ನಿನ್ನ ನೋವು ಗೊತ್ತಾಗ್ತಲ್ವ. ಸೊ ನಾನೇನು ಮಾಡೋದು ಅಂದರೆ, ಕ್ಯಾರಮನ್ ನೋಡಿ ಹೋಗೋದು, ಎಲ್ಲ ಹುಡುಗರು ಈಚೆ ಕಳಿಸ್ಬಿಡ್ತೀನಿ. ಈಚೆ ಕಳಿಸ್ಬಿಟ್ಟು ನನಗೆ ನಾನೇ ಹೊಡ್ಕೊಳ್ಳೋದು, ಹೊಟ್ಟೆಗೆ ಹೊಡ್ಕೊಂಡು. ಆ ಪೇಯ್ನ್ ನಿನಗಿರುತ್ತೆ, ಬಿಕಾಸ್ ನಿಮ್ಗೆ ಅನ್ಸೋದು ಇದು ಫನ್ನಿ ಅಂತ. ಬಟ್ ನಾನು ನಂಬಿ ಅದನ್ನ ಆ್ಯಕ್ಟ್ ಮಾಡಿಲ್ಲ ಅಂದರೆ, ನೀವೆಂಗೆ ನಂಬ್ತೀರಾ ಸೀನ್ ಮಾಡೋಕೆ? ನಾನು ಡಬ್ಬ ಥರ ಮಾಡಿದ್ದೀನಿ ಅನಿಸ್ಬಿಡುತ್ತೆ. ನನಗೆ ನಂಬಿಕೆ ಇದೆ, ನನಗೇನೋ ಆಗಿದೆ ಅಲ್ಲಿ ಅಂತ ನಾನು ಆ್ಯಕ್ಟ್ ಮಾಡಿದ್ರೆ ಅದು ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಕ್ಯಾಪ್ಚರ್ಸ್ ವಾಟ್ ಐ ಡೂ. ಸೊ ಅವಾಗ ನಿಮಗೂ ಕೂಡ ಅನ್ಸೋದು. ಸೊ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ರೆ ತುಂಬ ಈ ಥರ ಮುದ್ದಾಗಿರೋದು. ಇನ್ನು ಮಜಾ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಡೈರೆಕ್ಟ್ರ್ ಒಂದು ಬೈತಾರೆ, ನೀನು ಹುಡುಗಿ ಹತ್ರ ಬರಬೇಕಂದ್ರೆ ರೋಡಿ ಥರ ಬರ್ತೀಯ, ನೀನು ಕ್ಯೂಟಾಗಿ ಬರೋಲ್ಲ ಅಂತ. ಕ್ಯೂಟಾಗಿ ಏನು ಸರ್, ಕ್ಯೂಟಾಗಿ ಹಿಂಗೆ ಬರಲಿ ಅಂತ. ಹುಡುಗಿನ ಹಿಂಗೆ ಹಿಡ್ಕೋಬೇಕಾದ್ರೆ ಮೆತ್ತ ಹಿಂಗೆ ಹಿಡ್ಕೋಬೇಕು ಅಂತಾರೆ. ನಾನು ಹಿಂಗೆ ಹಿಡ್ಕೋತೀನಿ, ನೀನು ಹಿಂಗೆ ಹಿಡ್ಕೋತೀಯ, ರೋಡಿ ಥರ ಹಿಡ್ಕೋತೀಯ, ಇದು ಯಾವಾಗಲೂ ಹೇಳ್ತಾರೆ. ಆಮೇಲೆ ಕೈ ಇಷ್ಟೇ ಇಡು, ನನ್ನ ಬೆರಳುಗಳು ಉದ್ದ, ಇಟ್ಟರೆ ಇಡೀ ಮುಖ ಕವರ್ ಆಗುತ್ತೆ, ಸಿಕ್ಕಾಪಟ್ಟೆ ಉದ್ದ ಬೆರಳುಗಳು, ನೀನು ಇಷ್ಟಿಡು, ನೀನು ಹಿಂಗಿಟ್ರೆ ಮುಖನೇ ಕಾಣಿಸೋಲ್ಲ, ಇವಳು ರಾಕ್ಷಸ ಬೆರಳಿದ್ದಂಗೆ ಇರುತ್ತೆ ಬೆರಳುಗಳು. ಸೊ ಇದೊಂದು ಗ್ರೇಟ್ ಥಿಂಗ್. ಅವ್ರೇನು ಹೇಳ್ತಾರೆ ಅಂದರೆ, ಹುಡುಗಿನ ಮೆತ್ತಿಗೆ ಎಳ್ಕೊ, ನೀನು ಹೀರೋನ್ ಎಳಿತಾರೆ ಹಿಂಗೆ ಇಳಿತೀಯ, ಹೀರೋನ್ ಕೈಯೇ ಈಚೆ ಬರ್ತಾ ಎಳಿತೀಯ ಅಂತ ಹೇಳ್ತಾರೆ. ಸೊ ನಾನು ರಿಯಲಾಗಿ ನನ್ನ ನಿಜ ಜೀವನದಲ್ಲಿ ನಮ್ಮ ತಾಯಿ, ಇವತ್ತಿಗೂ ನಮ್ಮ ತಾಯಿ ನಾನು ಹೇಳ್ಕೊಂಬರೋದು, ನಮ್ಮಮ್ಮ ನನ್ನ ಮುಟ್ಟಲ್ಲ, ನನ್ನ ಬಿಡಲ್ಲ. ಹಿಂಗೆ ಹೇಳ್ಕೊಂಬ, ಹಿಂಗೆ ಬಾರಮ್ಮ ಅಂತ ಹಿಂಗೆ ಹೇಳಿದ್ರೆ ನಮ್ಮಮ್ಮ ಮುಟ್ಬೇಡ ಅಂತ ಹೇಳ್ತಾರೆ.
ನಮ್ಮ ಅದೇನು ರಾಕ್ಷಸನ ಹಿಂಗೆ ಎಳಿದ್ರೆ ಕೈ ಎಳಿದಂಗೆ ಆಗುತ್ತಲ್ಲ ನೀನು ಅಂತ ಹೇಳ್ತಾರೆ. ಸೊ ಅವ್ಳು ಹುಡುಗಿ ತುಂಬ ಮೃದುವಾಗಿರಬೇಕು ಅಂತ ಈ ಮೂವಿಲಿ ಕಲಿತೆ. ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದಿಂದ ಇವಾಗ ಒಂದು ರೊಮ್ಯಾಂಟಿಕ್ ಬಾಯ್ ಲವರ್ ಬಾಯ್ ಇದು ಜರ್ನಿ ಹೇಗಿತ್ತು ಅಂತ ಚೇಂಜ್ ಆಗಿತ್ತು. ಆದರೆ ಪರ್ಫಾರ್ಮೆನ್ಸಲ್ಲಿ ಈ ಸತಿ ಚೇಂಜಸ್ ಇತ್ತು. ವಿ ಕೆ ಪ್ರಕಾಶ್ ಅವರು ಮಲಯಾಳಂ ಫಿಲ್ಮ್ ಡೈರೆಕ್ಟ್ರು. ಅವ್ರು ಬಂದು ನಂಗೆ ಫಸ್ಟ್ ಹೇಳಿದ್ದು ನನಗೆ ನಿನ್ನ ಆ್ಯಕ್ಟಿಂಗ್ ಇಷ್ಟ ಆಗಲ್ಲ, ನೀನು ಲಾಸ್ಟ್ ಸಿನಿಮಾದಲ್ಲಿ ಮಾಡಿದ ಕಮರ್ಷಿಯಲ್ ಆ್ಯಕ್ಟಿಂಗ್ ನನಗೆ ಇಷ್ಟ ಇಲ್ಲ ಅಂದರು. ಆಮೇಲೆ ನಾನು ಅವ್ರು ಹೇಳಿದ ತಕ್ಷಣ ನಾನು ಬೇಜಾರಾಗೋ ಮಗನೂ ಅಲ್ಲ, ಇಲ್ಲ ಕೋಪ ಮಾಡ್ಕೊಳ್ಳೋ ಮಗನೂ ಅಲ್ಲ, ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕೇಳಮ್ಮಂತ ಮಗ. ಸೊ ಯಾರೋ ಏನು ಇಷ್ಟ ಇಲ್ಲ ಅಂದರೆ ಅವ್ರು ಲೈಕ್ ಟು ಅಂಡರ್ಸ್ಟ್ಯಾಂಡ್. ಅವ್ರು ಏನೋ ಹೇಳ್ತಾರೆ, ಫಸ್ಟ್ ಯೋಚನೆ ಮಾಡ್ತೀನಿ ಯಾವ ವ್ಯಕ್ತಿಯಿಂದ ಹೇಳ್ತಾನೆ. ಯಾರೊಬ್ಬ ಗೊತ್ತಿಲ್ಲರೆ ಏನು ಗೊತ್ತಿಲ್ಲರೆ ನನ್ನ ಮಗ ಬಂದು ಯಾರೋ ಹೇಳಿದ್ರೆ ನಾನು ಕೇಳಲ್ಲ, ಏನು ಗುರು ಗೊತ್ತು ನಿಮಗೆ ಅಂತೀನಿ. ಇವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸು, ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದರು. ಅವ್ರು ಹೇಳಿದ್ರು ನನಗೆ ತುಂಬ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಬೇಕು, ನನಗೆ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಬೇಡ, ತುಂಬ ರಿಯಲಾಗಿ ಮಾಡಬೇಕು, ನೀನು ಕ್ಯಾಮ್ರಾ ಇಟ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಮಾಡಬೇಡ, ನೀನು ಕ್ಯಾಮ್ರಾ ಇಲ್ಲದೆ ಇರ್ಬೇಕಂದ್ರೆ ಒಬ್ಬರು ಹುಡುಗಿ ಜೊತೆ ನಿಜವಾಗ್ಲಿದ್ರೆ ಹೇಗೆ ಗೆಲ್ತೀಯ ಆ ಥರ ಮಾಡಬೇಕು ನನಗೆ ಅಂತ. ಸೊ ಪರ್ಫಾರ್ಮೆನ್ಸಸ್ ಮೂಲಕ ವಿ ಕೆ ಪ್ರಕಾಶ್ ಒಂದಷ್ಟು ಗೈಡ್ ಮಾಡಿದ್ರು. ಒಂದು ವರ್ಕ್ಶಾಪ್ ಥರ ಮಾಡಿ ನಾನು ಡೈಲಾಗ್ಸ್ ಕಲ್ತು ಸ್ವಲ್ಪ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೆ, ಈ ಥರ ಮಾಡಲ ಈ ಥರ ಮಾಡಲ ಅಂತ. ಅವ್ರು ಒಂಚೂರು ಕಡಿಮೆ ಒಂಚೂರು ಜಾಸ್ತಿ ಅಂದ್ಬಿಟ್ಟು ವಿ ಟು ಟಾಕ್ ಆ್ಯಂಡ್ ಗೆಟ್ ದ ಪರ್ಫಾರ್ಮೆನ್ಸಸ್ ಬ್ಯಾಲೆನ್ಸ್ಡ್. ಈ ಸಿನಿಮಾದಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಮೇಡಮ್ ಇವಾಗ ಪಡ್ಡೆಹುಲಿನ ಸಿನಿಮಾ ಇವತ್ತಿಗೂ ನನಗೆ ಹೆಸರು ಕೊಟ್ಟಿದ್ದ ಸಿನಿಮಾ ಪಡ್ಡೆಹುಲಿನ. ಎಲ್ಲೇ ಹೋದ್ರೂ ಪಡ್ಡೆಹುಲಿನ ಇವತ್ತಿಗೂ ಗುರ್ತಿಡ್ತಾರೆ. ನಾನು ಉತ್ತರ ಕರ್ನಾಟಕ ಕಡೆ ಯಾವುದೇ ಭಾಗಕ್ಕೆ ಹೋದರೆ ನನ್ನ ಈಗ ಎಷ್ಟೊಂದು ಜನ ಕೇಮುಂಜನ ಮಗ ಅನ್ನೋ ಜನ ಪಡ್ಡೆಹುಲಿ ಅಂತ ಹೇಳ್ತಾರೆ, ಪಡ್ಡೆಹುಲಿ ಇರ್ತಾನೆ ನೀವು ಅಂತ. ಸೊ ಒಂದು ಸಿನಿಮಾ ಮಾಡಿದಾಗ ನಾನು ಸಿನಿಮಾ ಮಾಡಿದ್ದು ಬಿಟ್ಟು ಬೇರೆ ಟೈಮಲ್ಲಿ ಯಾವತ್ತೂ ನಾನು ಕಾಣಿಸ್ಕೊಳ್ಳೋ ವ್ಯಕ್ತಿನೂ ಇಲ್ಲ, ಇಲ್ಲಾಂದರೆ ಪಬ್ಲಿಸಿಟಿ ತೊಗೊಳ್ಳೋ ವ್ಯಕ್ತಿನೂ ಇಲ್ಲ, ಇಲ್ಲದೇ ವಿಷಯ ಬಗ್ಗೆ ಮಾತಾಡಿ ಅಟೆನ್ಷನ್ ತೊಗೊಳ್ಳೋ ವ್ಯಕ್ತಿನೂ ಇಲ್ಲ. ಸೊ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು ಅಷ್ಟು ಏನೋ ಇಷ್ಟ ಆಗಿದೆ ಅಂತ. ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಪ್ರತಿಯೊಬ್ಬ ಹೀರೋ ಒಂದು ಇರುತ್ತಲ್ಲ, ಏನಪ್ಪ ಆ್ಯಕ್ಟಿಂಗ್ ಮಾಡಿದಾನೆ, ಎಂಥ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ. ಸೊ ಆ ನಂಬಿಕೆ ನನಗೆ ಈ ಸಿನಿಮಾದಲ್ಲಿದೆ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನೀನು ಅಂತ. ಯಾಕಂದ್ರೆ ನನಗೆ ತುಂಬ ಚೆನ್ನಾಗಿ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಹಾಗೂ ನನ್ನ ಟೆಕ್ನಿಷಿಯನ್ಸ್ ಅಷ್ಟು ಜನ ನನಗೆ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನಮ್ಮ ಕ್ಯಾಮ್ರಾಮನ್ ವಿನೋದ್ ಭಾರತಿ ಅವರಾಗ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಅವರಾಗ್ಬೋದು. ನಾನು ಪ್ರತಿ ಸತಿ ಹತ್ತಾಗ ಇಲ್ಲ ಬೇಜಾರಾದಾಗ ಕರೆಕ್ಟ್ ಮ್ಯೂಸಿಕ್ ಹಾಕ್ಬೇಕು ಅದಕ್ಕೆ. ಕೆಲವು ಸತಿ ನಾವು ಆ್ಯಕ್ಟಿಂಗ್ ಮಾಡಿರ್ತೀವಿ, ಅಲ್ಲಿ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ತೋರಿಸಿದಾರಾ, ಕರೆಕ್ಟಾಗಿ ಎಡಿಟ್ ಮಾಡಿದಾರ, ಕರೆಕ್ಟಾಗಿ ಮ್ಯೂಸಿಕ್ ಹಾಕಿದಾರ, ಕರೆಕ್ಟಾಗಿ ಲೈಟಿಂಗ್ ಇದೆಯಾ, ಎಲ್ಲ ಮ್ಯಾಟ್ರ್ ಆಗುತ್ತೆ. ನಾನು ಒಬ್ಬನ ಕೈಲಿ ಸಾಧ್ಯ ಅಲ್ಲ, ಅದು ಎಲ್ಲರೂ ಸೇರಿದಾಗೆ ಅದಾಗೋದು. ಸೊ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಿಜವಾಗ್ಲೂ ಈ ಹುಡುಗ ಅಂದರೆ ಇವಾಗ ಎಷ್ಟೊಂದು ಜನಕ್ಕೆ ಇವಾಗ ಅಟ್ಲೀಸ್ಟ್ ಒಂದು 70% ಒಪಿನಿಯನ್ಸ್ನ ಚೇಂಜ್ ಮಾಡೀನಿ. ಫಸ್ಟ್ ಅಂದಾಗ ಅವ್ರು ಏನು ಪ್ರೊಡ್ಯೂಸರ್ ಮಗ ಬಂದಿರ ಅಂತ ಅಂದ್ಬಿಟ್ಟು, ಪಡ್ಡೆಹುಲಿ ನೋಡಿದಾಗ ಗೊತ್ತಾಗುತ್ತೆ ಅಟ್ಲೀಸ್ಟ್ ಕೆಲಸ ಮಾಡ್ತಾನೆ. ರಾಣ ನೋಡಿದಾಗ ಒಂದಷ್ಟು ಆ್ಯಕ್ಷನ್ ಇತ್ತು, ಅದು ರಿಯಲ್ ಪರ್ಫಾರ್ಮೆನ್ಸ್ ಬೇರೆ ಥರ ಇತ್ತು, ಅದು ಓಕೆ ಕಮರ್ಷಿಯಲ್ ಮೂವಿ. ಬಟ್ ಈ ಸಿನಿಮಾದಲ್ಲಿ 90 ಭಾಗ ಜನನ ಖಂಡಿತವಾಗ್ಲೂ ಮನಸ್ಸನ್ನ ಗೆಲ್ತೀನಿ. ಆ್ಯಸ್ ಎ ಕಲಾವಿದನಾಗಿ ಒಬ್ಬ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿಕೆ ಇದೆ. ವೀಕ್ಷಕರಿಗೆ ನೀವು ಕನೆಕ್ಟ್ ಆಗಬೇಕು ಲವರ್ ಬಾಯ್ ಆಗಿ. ಆಮೇಲೆ ವೀಕ್ಷಕರ ಕಣ್ಣಲ್ಲಿ ನೀರು ಬಂದಾಗಲೇ ನಿಮ್ಮ ಕತೆ ಗೆಲ್ಲುತ್ತೆ ಅಂತ ಒಂದು ಅರ್ಥ. ಅಂದರೆ ಅಷ್ಟು ಅಪ್ರೋಚ್ ಹಾಗಿರಬೇಕು. ಇದಕ್ಕೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಅಂತ? ತಯಾರಿಗಿಂತ ನಾನು ಹೇಳಿದ್ನಲ್ಲ, ಒಂದ್ಸತಿ ಕತೆ ಹೇಳಿ ಕ್ಯಾರೆಕ್ಟರ್ ಹೇಳಿದರೆ ಅವ್ರ ಕಣ್ಣಲ್ಲಿ ನೀರು ಬರೆಸ್ಬೇಕು ಅಂತ ಅಲ್ಲಿ ಎಕ್ಸ್ಟ್ರಾ ಆ್ಯಕ್ಟಿಂಗ್ ಮಾಡೋ ಅಂಥ ಮಗನಲ್ಲ. ಅಲ್ಲಿ ಕತೆ ಏನಿದೆಯೋ ಅದಕ್ಕೆ ನಿಜವಾಗ್ಲೂ ಅದೇನು ಸೀನ್ ಬರ್ದಿರೋ ಅದು ಎಮೋಷ್ನಲ್ ಅಂತ ಕೇಳ್ಬೇಕಾದ್ರೆ ಏನು ಅನಿಸುತ್ತೋ ಮಾಡ್ಬೇಕಾದ್ರೆ ಅದನ್ನು ಪರ್ಫಾರ್ಮ್ ಮಾಡಿಬಿಟ್ರೆ ಸಾಕು, ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾಕಂದರೆ ಕೇಳಬೇಕಂದ್ರೆ ನಮಗೆ ಆಡಿಯನ್ಸ್ ಕೇಳಿದಾಗ ಅಯ್ಯೋ ಅನ್ಸುತ್ತಲ್ಲ. ಯಾಕೆ ಕತೆ ನನ್ನ ತಲೆ ಹಿಡ್ಕೊಂಡು ನಾನು ಯೋಚನೆ ಮಾಡಲ್ಲ. ಯಾರೊಬ್ಬ ವಿಷ್ಣು ಒಂದು ಕ್ಯಾರೆಕ್ಟರ್ ಇದೆ ನಲ್ಲಿ, ವಿಷ್ಣು ರಿಯಲ್ ಲೈಫಲ್ಲಿ ವಿಷ್ಣು. ಶ್ರೇಯಸ್ ಮಂಜು ಮೇಕಪ್ ಆಮೇಲೆ ಶ್ರೇಯಸ್ ಮಂಜು ಅಲ್ಲ, ವಿಷ್ಣು ಅದು. ನಾನು ಹೇರ್ ಸ್ಟೈಲ್ ಬೇರೆ ಮಾಡ್ಕೊಂಬರ್ತೀನಿ, ಕೂದಲು ಬಿಡ್ತೀನಿ, ಕೈ ಕಡ ಹಾಕೋತೀನಿ, ಒಂದಷ್ಟು ಲುಕ್ ಆ್ಯಂಡ್ ಫೀಲ್ ಬೇರೆ ಮಾಡ್ತೀನಿ, ಸಣ್ಣ ಆಗ್ತೀನಿ. ಸೊ ಇದೆಲ್ಲ ಬಿಟ್ಟಾಮೇಲೆ ಒಬ್ಬ ವಿಷ್ಣು ಒಬ್ಬ ಕ್ಯಾರೆಕ್ಟ್ರು. ಸೊ ಇವನು ವಿಷ್ಣು ಕಾಣಿಸ್ಬೇಕು, ಶ್ರೇಯಸ ಕಾಣಿಸ್ಬೋದು. ನನಗೆಲ್ಲ ಆ ಕ್ಷಣಕ್ಕೆ ಅವ್ನಿಗೆ ಡೈರೆಕ್ಟ್ರಿಗೆ ಹಾಗೆ ನಮಗೆ ಅನಿಸುತ್ತೋ ನಾವು ಬೇರೆಯವ್ರು ಆಗಿದ್ದೀವಿ, ಪಾತ್ರ ಆಗಿದ್ದೀವಿ ಅಂತ. ಆ ಪಾತ್ರ ನಿಜವಾಗಿ ಇಲ್ಲಿ ತನಕ ಆ ಪಾತ್ರಕ್ಕೆ ಜೀವ ತುಂಬ್ತಾ ಇರ್ತಾನೋ, ಅವ್ರೇನು ಡೈರೆಕ್ಟ್ ಕತೆ ಬದುತ್ತಲ್ಲ, ರೈಟ್ರಿಗೆ ಡೈಲಾಗ್ ಏನು ಬರೆದಿರ್ತಾರೋ ಅಷ್ಟು ಹೇಳಿದ್ರೆ ಸಾಕು, ಜನ ಕಣ್ಣಲ್ಲಿ ಅಲ್ಲಿ ಅಳಸಿನ ಅಳ್ತಾರೆ. ಯಾಕಂದರೆ ಒಬ್ಬ ಪಾತ್ರ ಕನೆಕ್ಟ್ ಆಗಬೇಕು ಜನಕ್ಕೆ, ಆ ಪಾತ್ರ ಜನಕ್ಕೆ ಕನೆಕ್ಟ್ ಆಗಬೇಕು. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ತುಂಬ ಜನಕ್ಕೆ ವಿಷ್ಣು ನಮ್ಮ ಪಾತ್ರ ಕನೆಕ್ಟ್ ಆಗ್ತಾನೆ. ಯಾಕಂದರೆ ವಿಷ್ಣು ನಮ್ಮೆಲ್ಲರ ಸುತ್ತಮುತ್ತ ಇರೋ ಒಬ್ಬ ಹುಡುಗ. ಎಲ್ಲರೊಬ್ಬ ಇನ್ನೋಸೆಂಟ್ ಇರ್ತಾನೆ. ಆದರೆ ಇವತ್ತಿನ ದಿವಸಕ್ಕೆ ಯಾರೇ ಈ ಫ್ರೆಂಡ್ಸು ಬೆನಿಫಿಟ್ಸ್ ಏನೇ ಟ್ರಮ್ ನಡೀತಾ ಇದ್ರು, ಎಲ್ಲರಿಗೂ ಒಂದು ನಿಜವಾದ ಪ್ರೀತಿ ಬೇಕು, ಎಲ್ಲರಿಗೂ ಒಂದು ನಿಜವಾದ ಲಾಯಲ್ಟಿ, ನಮ್ಮನ್ನು ಪ್ರೀತಿಸೋರು ಬೇಕು ಎಲ್ಲರಿಗೂ. ಸೊ ಆ ಹುಡುಗನೇ ವಿಷ್ಣು. ಸೊ ಎಲ್ಲರಲ್ಲಿರೋ ಒಂದು ಕ್ಯಾರೆಕ್ಟರ್ ವಿಷ್ಣು. ಈಗ ನೀವು ಲವ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡಿರ್ತೀರಾ, ಯಾವ್ದು ಸಿನಿಮಾ ನಿಮಗೆ ತುಂಬ ಇಷ್ಟ ಆಗಿರುವಂಥದ್ದು? ಲವ್ ಸ್ಟೋರಿನ ನನಗೆ ಬಂಧನ ತುಂಬ ಇಷ್ಟ, ವಿಷ್ಣು ಸರ್ದು. ಮುಂಗಾರು ಮಳೆ ಇಷ್ಟ, ಗಾಳಿಪಟ ತುಂಬ ಇಷ್ಟ, ಹುಚ್ಚ ಇಷ್ಟ. ಅದು ಬಿಟ್ಟರೆ ನಮ್ಮ ನಾಗತಿಲಿ ಚಂದ್ರಶೇಖರ್ ಸರ್ದು, ರಮೇಶ್ ಅರವಿಂದ್ ಅವರು ಅಮೇರಿಕಾ ಎಕ್ಸಾಕ್ಟ್ ಹೆಸರು ಅದೊಂದು ಇಷ್ಟ. ಸೊ ನಾನಿನ್ನ ಮರೆಯಲಾರೆ
ಅದಿಷ್ಟ. ಸೊ ಈ ಥರ ಸ್ವಲ್ಪ ಜಾಸ್ತಿ ಡೋಸೇಜ್ ಹೈ ಇರೋ ಸಿನಿಮಾಗಳೇ ಇಷ್ಟ ಅನ್ಸುತ್ತೆ. ಅಂದರೆ ಹ್ಯಾಪಿ ಲವ್ ಸ್ಟೋರಿಗಿಂತ ಜಾಸ್ತಿ ಕಾಡ ಲವ್ ಸ್ಟೋರಿ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹ್ಯಾಪಿ ಲವ್ ಸ್ಟೋರಿಗಿಂತ ಕಾಡ ಲವ್ ಸ್ಟೋರಿ, ಲವ್ ಸ್ಟೋರಿ ಜಾಸ್ತಿ ಇಷ್ಟ ಆಗುತ್ತೆ. ಎಂಡಿಂಗ್ ತುಂಬ ಕಾಡಬೇಕು ಅಂತಾನ ಯಾವ ರೀತಿ? ಅಂದರೆ ಎಂಡಿಂಗು ಇವಾಗ ಸೇರಬೇಕು. ಇವಾಗ ದೇವದಾಸನ ಸಿನಿಮಾ ತೊಗೊಂಡ್ರು, ಇವತ್ತು ಕಾಡ ಅಂತ ಸಿನಿಮಾಗಳು ಅಂತ ಕಾಡಬೇಕು ಸಿನಿಮಾಗಳು ನಮಗೆ. ಸೊ ಕಾಡದ ಸಿನಿಮಾಗಳು ನಂಗೆ ತುಂಬ ಇಷ್ಟ. ನಿಮ್ಮ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಿಮ್ಮ ತಂದೆ ಪಾತ್ರದಲ್ಲಿ, ಸುಚೇಂದ್ರ ಪ್ರಸಾದ್ ಅವರು ಪ್ರಿಯಾ ಅವರ ತಂದೆ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಇವರಿಬ್ಬರ ನಟನೆ ಬಗ್ಗೆ ಹೇಳಬೇಕು ಅಂತಾನೆ ಇಲ್ಲ. ಸಿನಿಮಾದಲ್ಲಿ ಇಬ್ಬರು ಆ್ಯಕ್ಟಿಂಗ್ ರಾಕ್ಷಸರು ಅವರು. ಸಿನಿಮಾದಲ್ಲಿ ಇನ್ನೊಂದು ಜುಗಲ್ಬಂದಿ ಆಗತ್ತಾ, ಏನು ಕತೆ? ನನಗೆ ಇದ್ರ ಬಗ್ಗೆ ಒಂದು ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ರಿ. ನನಗೆ ಸುಚೇಂದ್ರ ಪ್ರಸಾದ್ ಅವರು, ಅಚ್ಯುತ್ ರಾವ್ ಅವರು ಇಬ್ಬರು ಜೊತೆಗೆ ನಾನು ಚಿಕ್ಕ ಒಂದು ದಿವಸ ಸೀಕ್ವೆನ್ಸ್, 2 ದಿವಸ ಸೀಕ್ವೆನ್ಸ್ ಅಲ್ಲ, ಇಡೀ ಸಿನಿಮಾದಲ್ಲಿ ನನ್ನ ಜೊತೆಗೆ ಇರ್ತಾರೆ ಅವರು. ನನ್ನ ತಂದೆ ಪಾತ್ರ, ಅವರು ಈ ಕಡೆ ಇವರು. ಸುಚೇಂದ್ರ ಪ್ರಸಾದ್ ಅವ್ರಿಗೂ ನನಗೂ ಹೆವಿ ಗಲಾಟೆ ಸಿನಿಮಾದಲ್ಲಿ. ಸೊ ಈ ಥರ ಇರುತ್ತೆ. ನನಗೆ ರವಿ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಪಡ್ಡೆ ಹೋಲಿದಿಂದ ನಾಪ್ಕೈತೆ. ಫಸ್ಟ್ ಟೈಮ್ ರವಿ ಸರ್ ಬಂದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಂಗೆ ತುಂಬ ಭಯ ಆಯಿತು. ಅವ್ರು ಕೇಳೋದು, ಯಾಕೋ ಏನು ಮಾಡಿದ್ವಿ ನಾವು ಕ್ಲಾಸ್ ಅಂತ. ಇಲ್ಲ ಸರ್ ಮಾಡಿ ಚೆನ್ನಾಗೇ ಮಾಡ್ತೀನಿ, ನೀವು ಬಂದಿದ ತಕ್ಷಣ ನಂಗೆ ಭಯ ಆಗಿದೆ ಸರ್, ಮಾತಾಡೋಕ್ಕಾಗ್ತಾಯಿಲ್ಲ ಅಂದೆ. ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾಗೆ ಹೀರೋ ನೀನು, ನಾನಲ್ಲ, ನಾನು ಬಂದಿರೋ ನಿನ್ನ ತಂದೆ ಪಾತ್ರ ಮಾಡೋಕ್ಕೆ. ನೀನು ಹೀರೋ ಆದಾಗ ಯಾರು ನೀನು ಹೀರೋ ಅಂತ ಡಿಸೈಡ್ ಆದ್ಮೇಲೆ ಬಂದಾಗ ಸೆಟ್ಟಿಗೆ ನಿಂಗೆ ಏನೇ ಗೌರವ ಇದೆ ನನ್ನ ಮುಂದೆ ಇರಲಿ. ಕ್ಯಾಮ್ರಾ ರೋಲ್ ಅಂದಾಗ ನಿನ್ಗೆ ಯಾರೂ ಲೆಕ್ಕ ಇರಬಾರ್ದು. ನಿನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೂ, ಯಾರೇ ಆಗಲಿ, ಎಂಥ ಆರ್ಟಿಸ್ಟಲ್ಲಿ ನಿನ್ನ ಮುಂದೆ ನಿನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೂ. ಈ ಮಾತು ನನಗೆ ಅವತ್ತು ಫಸ್ಟ್ ಟೈಮ್ ಅವ್ರು ಹೇಳಿ ನಾನು ತುಂಬ ಸೀರಿಯಸ್ ತೊಗೊಂಡೆ. ಸೊ ಇವತ್ತಿಗೂ ನನಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಯಾರೇ ಸೀನಿಯರ್ಸ್ ಬಂದರೂ ನನಗೆ ತುಂಬ ಚೆನ್ನಾಗಿ ವಿಶ್ ಮಾಡಿರ್ತೀನಿ. ಬಟ್ ನಾನು ಕ್ಯಾಮ್ರಾ ರೋಲ್ ಆಗಬೇಕು ಅಂತ ಅನಿಸಿದಾಗ ನಾನು ಬಂದಿರೋ ಪರ್ಫಾರ್ಮ್ ಮಾಡೋಕ್ಕೆ, ನಾನು ಆರ್ಟಿಸ್ಟು. ಸೊ ನನಗೇನು ಅನಿಸುತ್ತೆ, ಇಲ್ಲಿ ನಾನು ಹಿಂಗೆ ಮಾಡೋದು, ನಿಮಗಿಂತ ಚೆನ್ನಾಗಿ ಮಾಡೋಕ್ಕೂ ನನ್ನ ಇಂಟೆನ್ಷನ್ ಇಲ್ಲ. ನಾನು ನನ್ನ ಪಾತ್ರಕ್ಕೆ ನೀವು ಎಂಥ ದೊಡ್ಡ ಆ್ಯಕ್ಟರ್ ಅದು, ನಾನು ಭಯ ಪಡ್ದರೆ ನಾನು ಓಪನಾಗಿ ಏನು ಮಾಡೋಕ್ಕೋ ಅದನ್ನು ಮಾಡಬೇಕು. ದಟ್ ಈಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಅಚ್ಯುತ್ ಸರ್ ಜೊತೆ ಮಾಡ್ಬೇಕಂದ್ರೆ ಅಚ್ಯುತ್ ಸರ್ ಜೊತೆ ಜನರಲಾಗಿ ಸಜೆಷನ್ಸ್ ಕೇಳ್ತೀನಿ. ಹಿಂಗೆ ಮಾಡಿದಾಗ ಸರ್ ಇದು ಓಕೆನಾ, ಸುಚೇಂದ್ರ ಪ್ರಸಾದ್ ಜೊತೆ ಮಾಡೋಕ್ಕೆ ಇದು ಓಕೆನಾ, ಯಾಕಂದರೆ ಅವ್ರಿಗೆ ಅದೇ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಯಾಕಂದರೆ ಅವರು ಅದ್ಭುತವಾದ ನಟರು, ಆಮೇಲೆ ಅವರು ಕ್ಲಾಸಸ್ ಹೇಳ್ಕೊಡ್ತಾರೆ. ಸೊ ಅವ್ರದ್ದೇ ಆದ ಒಂದು ಅಪ್ರೋಚ್ ಆಫ್ ಇದಿರುತ್ತೆ. ಸೊ ಅವ್ರು ಹೇಳೋದನ್ನ ಜನರಲ್ ಒಂದು ಡಿಸ್ಕಸ್ ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತ ಒಂದು ಡಿಸ್ಕಸ್ ಮಾಡ್ಕೊಂಡು ಹೇಳಿದಾಗ ಅವ್ರದ್ದೇನೋ ಸಜೆಷನ್ಸ್ ಇದ್ರೆ ಅದನ್ನು ಹೇಳ್ತಾರೆ. ಸೊ ಅದು ನನಗೆ ಅದು ಕರೆಕ್ಟ್ ಅನ್ಸರೆ ನನ್ನ ಕ್ಯಾರೆಕ್ಟರ್ಗೆ ಅದನ್ನು ಸರಿ ಮಾಡಿಕೊಂಡು ನನ್ನ ಡೈರೆಕ್ಟರ್ ಹೇಳ್ತೀನಿ, ಈ ಥರ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ ಅಂತ. ಸೊ ದಟ್ ಈಸ್ ಹೌ ಇಟ್ ಯೂಸ್ ಟು ಬಿ. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದೆಮ್. ಈಗ ತಂದೆ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿಯಿಂದ ಬಂದರು. ಬಟ್ ಒಂದು ಹೇಳಬೇಕು, ಸುಚೇಂದ್ರ ಪ್ರಸಾದ್ ಅವ್ರು ನಾನು ಆ್ಯಕ್ಟ್ ಮಾಡೋಕ್ಕಂತ ಅಂತ ಇಬ್ಬರಿಗೂ ಫಿಸಿಕಲಾಗಿ ಎಲ್ಲ ಏಟಾಗಿತ್ತು. ಸೊ ಇಬ್ಬರ ಮಧ್ಯೆ ತುಂಬ ಕಿತ್ತಾಟ ಆಗುತ್ತೆ ಫಿಲಮಲ್ಲಿ. ಅವರು ಕೈಗೆಲ್ಲ ತಚ್ಕೊಬಿಡ್ತು, ನನಗೂ ಇಲ್ಲಿ ಕತ್ತೆಲ್ಲ ಹಿಡಿದಿರೋದೆಲ್ಲ ಕತ್ತೆಲ್ಲ ಕಿತ್ತೋಗಿತ್ತಿದೆ. ಸೊ ಚಿಕ್ಕದಾಗೆಲ್ಲ ಆಗಿತ್ತು. ಬಟ್ ದಟ್ ವಾಸ್ ವೆರಿ ಇಂಟೆನ್ಸ್, ಚೆನ್ನಾಗಿತ್ತು. ಈಗ ತಂದೆಯವರು ಸಿನಿಮಾ ನಿರ್ಮಾಣಗಳು ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ನಿಮಗೆ ಚಿತ್ರರಂಗದ ಪರಿಚಯ ಇದೆ. ಹೀಗಿದ್ರೂ ಕೂಡ ಸಾಕಷ್ಟು ಸವಾಲುಗಳಿರುತ್ತೆ ಒಂದು ಸಿನಿಮಾ ನಟನಾಗಿ ಗುರುತಿಸ್ಕೊಳ್ಳೋದು, ಹೆಸರು ಮಾಡೋದು ಅಂತ. ಈ ಜರ್ನಿ ಬಗ್ಗೆ ಹೇಳ್ತೀರಾ? ಜರ್ನಿ ಖುಷಿ ಇದೆ ಮೇಡಮ್. ಹಂಗಂದರೆ ನನಗೆ ಯಾವಾಗಲೂ ನಾನೊಬ್ಬ ಸ್ಪೋರ್ಟ್ಸ್ಮನ್. ಮುಂಚೆ ಸ್ಪೋರ್ಟ್ಸ್ಮನ್ಗೆ ಯಾವಾಗಲೂ ಯಾರು ಅಂತ ಹೇಳಿದ್ರೆ, ನೀವು ಎಷ್ಟು ಸ್ಪೋರ್ಟ್ಸ್ಮನ್ ಅಂಡರ್ ಎಸ್ಟಿಮೇಟ್ ಮಾಡ್ತಿರೋ ಅಷ್ಟು ಒಂದು ಚಾಲೆಂಜ್ ಮಾಡ್ತಾನೆ, ಗೆಲ್ಲೇಬೇಕು ಅಂತ. ತಂದೆ ಪ್ರೊಡ್ಯೂಸರ್ ಆದಾಗ ಅರ್ಧ ಜನಕ್ಕೆ ಬರೋ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಬಿಕಾಸ್ ಹಲವಾರು ಜನ ಬ್ಯಾಗ್ರೌಂಡ್ ಇಟ್ಕೊಂಡು ಟ್ರೈನಪ್ ಆಗದಿರೋ ಸುಮ್ಮನೆ ಬಂದು ಹೆಸರು ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಅವಾಗೇನಾಗುತ್ತೆ, ಯಾರೊಬ್ಬ ಕೆಲಸ ಮಾಡ್ತಾನೆ ಅಂತ ನಿಜವಾಗ್ಲೂ ಅನ್ಸಿದ್ರು ಜನರ ಕಣ್ಣಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇನು ಗೊತ್ತಾ, ಅರ್ಥ ಮಾಡ್ಕೊಳ್ಳೋಕ್ಕಿಂತ ಸುಮ್ಮನೆ ಜಡ್ಜ್ ಮಾಡೋದು ಈಸಿ. ಯಾವುದೇ ವಿಷಯ ಅದು ತಿಳ್ಕೊಂಡು ಹೇಳೋದು ಕಷ್ಟ. ಏನು ತಿಳಿದ್ರೆ ಉಡಾಫೆ ಮಾತಾಡೋದು ತುಂಬ ಸುಲಭವಾದ ಕೆಲಸ. ಇವಾಗ ಎಲ್ಲರೂ ಹೇಳ್ತಾರೆ ಅವ್ರಂಗಂದು ಇವರೊಂದು ಬೇಜಾರಾಗುತ್ತೆ ಅಂತ. ಆರ್ಟಿಸ್ಟ್ ಅಂತ ಬಂದಾಗ ನಾವು ಒಂಥರ ಜನರು ಬಾಯಲ್ಲಿರ್ತೀವಿ, ಅವ್ರು ಏನು ಹೇಳಿದ್ರೆ ಅದನ್ನು ನಾವು ತೊಗೋಬೇಕು, ವಾದ ಮಾಡೋಕ್ಕಾಗಲ್ಲ. ಸೊ ಕೆಲಸದ ಮೂಲಕ ಮಾತ್ರ ಉತ್ತರ ಕೊಡಬೇಕು. ಸೊ ಎಷ್ಟೊಂದು ಸತಿ ಫಸ್ಟ್ ಟೈಮ್ ಬಂದಾಗ ಪ್ರೊಡ್ಯೂಸರ್ ಮಗ ಸುಮ್ಮನೆ ಬಂದೇನೆ ಹಂಗೆ ಹೆಂಗೆ ಅದು ಅಂತ ಹೇಳ್ತಾರೆ. ನಿನ್ನ ಕೆಲವ್ರು ಕಾಲು ಎಳೆಯೋಕ್ಕೆ ಕಾಯ್ತಾ ಇರ್ತಾರೆ. ನಿನ್ನ ಕೆಲವು ಸತಿ ನೀವು ಸಿನಿಮಾ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಕಂಪ್ಲೀಟ್ ಕ್ರಿಟಿಕಾಗಿ ಕೂತಿದ್ದು ನೋಡಿರ್ತೀರ. ಇವನೇನು ಮಾಡಿದ್ದಾನೆ, ಇವ್ರ ಮಗ ಏನಕ್ಕೆ ಇವ್ನು ಮಾಡಿದ್ದಾನೆ, ಕ್ರಿಟಿಕಾಗಿ ಕೂತಿರ್ತೀರ. ಎಲ್ಲರ ಕಣ್ಣು ನನ್ನ ಇರುತ್ತೆ. ಬಟ್ ಅಂತ ಇದ್ದಾಗ ಭಯ ಅಂತ ಪಡೋನಲ್ಲ, ಎಲ್ಲರ ಕಣ್ಣು ನನ್ನ ಮೇಲೆ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಅಡ್ವಾಂಟೇಜಿಗೆ ಅಂತ ಆಡೋಂಥ ಪ್ಲೇಯರ್ ನಾನು. ಖಂಡಿತವಾಗಿ ಈ ಸತಿ ಚೆನ್ನಾಗಿ ಆಟ ಆಡಿದ್ದೀನಿ ನೋಡಿ. ಇನ್ನೇನಿದೆ ಸಿನಿಮಾದಲ್ಲಿ, ವೀಕ್ಷಕರಿಗೆ ಏನು ಹೇಳ್ತೀರಾ? ಮೇಡಮ್ ಹೇಳಿದ್ನಲ್ಲ, ಸಿನಿಮಾ ಇತ್ತೀಚೆಗೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದು ಜನ ಹೇಳ್ತಾರೆ, ನಮಗೆ ಇಷ್ಟು ಹೆವಿ ಬೇಡ, ನನಗೇನೋ ಹೇಳಬೇಡ, ನನಗೊಂದು ಲವ್ ಸ್ಟೋರಿ ಕೊಡೋದು, ನನಗೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಕೊಡು, ನನಗೊಂದು 2 ಅವರ್ ಬಂದೆ ಒಂದು ಝೋನು ಕರ್ಕೊಂಡೋಗು, ಒಂದು ಯಾವುದೋ ಒಂದು ಪ್ರಪಂಚ ಕರ್ಕೊಂಡೋಗೋದು. ಪ್ರೀತಿಯ ಪ್ರಪಂಚ ಆಗ್ಬೋದು, ಕಾಮಿಡಿ ಆಗ್ಬೋದು, ಟ್ರ್ಯಾಜಿಡಿ ಆಗ್ಬೋದು,
ಪೇನ್ಫುಲ್ ಆಗೋದು, ಹಾರರ್ ಆಗೋದು, ಒಂದು ಪ್ರಪಂಚ ಬಿಲ್ಡ್ ಮಾಡು. ಅಂದರೆ ನೀನು ಎಲ್ಲನೂ ಸೇರಿ ಚಿತ್ರಣ ಮಾಡಬೇಡ. ಒಂದು ಲವ್, ಒಂದು ಕಾಮಿಡಿ ಎಲ್ಲ ಯಾಕೆ ಚಿತ್ರಣ ಮಾಡೋ. ಇವತ್ತು ಏನಾಗಿದೆ ಅಂದರೆ ಒಂದು ಜಾನರ್ ಅಂತ ಹೇಳಿದ್ರೆ ಆ ಜಾನರ್ ತಕ್ಕನಂಗಿರೋ ಒಂದು ಲವ್ ಸ್ಟೋರಿ ಅಂದರೆ ಲವ್ನ ಫೀಲ್ ಮಾಡಿಸು ಅಂತ ಜನ ಹೇಳಿದ್ದಾರೆ. ಸೊ ಒಂದು ಲವ್ ಅಂದರೆ ಡೀಪ್ ಲವ್ ಮಾಡಿದಂಥ ಸಿನಿಮಾ ವಿಷ್ಣುಪ್ರಿಯ. ಸೊ ಅದನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೋಲರ್ ಕೋಸ್ಟರ್ ರೈಡ್ ಆಫ್ ಎಮೋಷನ್ಸ್. ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ ಅಂದರೆ ಹಿಂದೆ ಸಿನಿಮಾ ಹೇಗೆ ನಡೆಯುತ್ತೆ, ಪ್ರೊಸೆಸ್ ಹೇಗಿದೆ, ಪ್ರತಿಯೊಂದು ನಿಮಗೆ ಐಡಿಯಾ ಇರುತ್ತೆ. ಬಟ್ ಸಿನಿಮಾ ಆ್ಯಕ್ಟರ್ ಅಂತ ಬಂದಾಗ ಆಗುವಂತಹ ಅನುಭವಗಳೇ ಬೇರೆ. ಇದು ಹೇಗಿತ್ತು ಅಂತ ಈಗ 3 ಸಿನಿಮಾಗಳಲ್ಲಿ ಏನು ಕಲ್ತ್ರಿ? ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ ಮಗನಾಗ ಫಸ್ಟ್ ಇದ್ದಾಗ ಶೂಟಿಂಗ್ ಲೇಟರೇ ಹೀರೋ ಏನಪ್ಪ ಲೇಟ್ ಮಾಡ್ತಾರೆ ಅಂತ ಬೈಕೋತಾ ಇದ್ದೆ. ಹೀರೋ ಆದಮೇಲೆ ಪ್ರೊಡ್ಯೂಸರ್ ಏನಾದರೂ ಅಂದ್ಕೊಳ್ಳಿ, ನನಗೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಾಣಿಸ್ಬೇಕು, ನನಗೆ ಈ ಸಿನಿಮಾದಲ್ಲಿ ಒಂದೊಂದು ಚಿಕ್ಕ ಬಿಟ್ಗಳು, ಒಂದೊಂದು ಚಿಕ್ಕ ಜೂನಿಯರ್ಸಿಂದ ಹಿಡಿದು, ಒಂದು ಚಿಕ್ಕ ಬಟ್ಟೆ ಹಿಡಿದು, ಒಂದು ಚಿಕ್ಕ ಅಂಬ್ರೆಲ್ಲ ಇದ್ರೂ ಎಲ್ಲನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಆ್ಯಕ್ಟ್ರ್ ಆದಾಗ ಏನಂತ ಹೇಳಿದ್ರೆ, ನಾವು ಹೇಳೋ ಡಿಲ್ಲೋ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಮಗೆ ಒಬ್ಬ ಒಳ್ಳೆ ಹೇರ್ ಸ್ಟೈಲಿಸ್ಟ್ ಬೇಕಾಗ್ತಾನೆ, ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕಾಗ್ತಾನೆ, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕಾಗ್ತಾನೆ. ಇವರೆಲ್ಲ ಕಮ್ಸ್ ವಿತ್ ಅ ಕಾಸ್ಟ್. ಇವರಿಗೆಲ್ಲ ಅದು ಒಂದು ಅವ್ರದ್ದೇ ಆದ ಕಲೆ ಮೇಲೆ ಅವ್ರದ್ದೇ ಆದ ಕಾಸುಗಳು ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಹೀರೋ ಆದಾಗ ಪ್ರೊಡ್ಯೂಸರ್ ಜೊತೆ ಆರ್ಗ್ಯುಮೆಂಟ್ ಜಾಸ್ತಿ ಇರುತ್ತೆ. ಇಲ್ಲ ಸರ್ ಇದು ಬೇಕು ಸರ್, ಚೆನ್ನಾಗಿದೆ ಅಂತ. ಯಾಕಂದರೆ ನಾವು ಬರೀ ಎಂಡ್ ಪ್ರಾಡಕ್ಟ್ ನೋಡ್ತೀವಿ, ಎಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ ಒಂದು ಚಾಲೆಂಜ್ ಇರುತ್ತೆ. ಅದೇ ಪ್ರೊಡ್ಯೂಸರ್ ಕಡೆ ಇದ್ದಾಗ ಈ ಸಿನಿಮಾ ಏನು ಎಲ್ಲನೂ ಹಿಂಗೆ ತೆಗೆದ್ರೆ ಓಡ್ಬಿಡುತ್ತೆ ಸಿನಿಮಾ ಒಂಥರ ಗ್ಯಾಮ್ಲಿಂಗ್ ಇದ್ದಾಗೆ ಅಂತ ಹೇಳ್ತಾರೆ. ಬಟ್ ನಮಗೆ ಕಲಾವಿದ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸರಸ್ವತಿ ಮೇಲೆ ಒಲವು ಜಾಸ್ತಿ. ಸೊ ಇದು ಹಿಂಗೆ ಮಾಡಬೇಕು, ಈ ಡೈಲಾಗ್ ಹಿಂಗೆ ಹೇಳಬೇಕು, ಇದು ಒಂದು ಮಾಡೋಣ, ಮತ್ತೆ ಒಂದು ಮಾಡೋಣ ಸರ್, ಇನ್ನೊಂದು ಟೇಕ್ ಮಾಡೋಣ, ಅಂದರೆ ಕೆಲಸದ ಟೈಮ್ ರನ್ ಆಗ್ತಾರೆ, ಮುಗಿಸಿ ಅಂತ ಹೇಳ್ತಾರೆ. ಪರ್ಫೆಕ್ಷನ್ ಅಂದ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ತೀವಿ. ಚಿಕ್ಕ ಪೋಸ್ಟ್ ಹಿಡಿದು ಎಲ್ಲನೂ ಹಿಂಗೆ ಬೇಕು ಹಾಗೆ ಬೇಕು, ಮಾರ್ಕೆಟಿಂಗ್ ಹಿಂಗೆ ಮಾಡಬೇಕು ಅಂತ ಒದ್ದಾಟ ಜಾಸ್ತಿ ಅಷ್ಟೇ ಆ್ಯಸ್ ಆ್ಯನ್ ಆ್ಯಕ್ಟರ್. ಸೊ ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಕೆ ಮಂಜು ಸರ್ ಪ್ರೊಡ್ಯೂಸರು, ಒಂದು ಲಿಮಿಟ್ ಇದ್ದೇ ಇರುತ್ತೆ ಒಂದು ಸಿನಿಮಾ ನಿರ್ಮಾಣ ಮಾಡುವಾಗ. ಈಗ ನೀವು ಹೀರೋ, ನನ್ನ ಸಿನಿಮಾ ಹೀಗೆ ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಇದ್ರ ಮಧ್ಯೆ ಏನಾದ್ರು ಕ್ಲಾಶಸ್ ಆಯ್ತಾ, ಏನು ಕತೆ? ಮೇಡಮ್ ಆ ಥರ ಲೆಕ್ಕ ಹಾಕೊಂಡ್ರೆ ನನಗೆ ಕೆ ಮಂಜು ಸರ್ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಹಲವಾರು ಆ್ಯಕ್ಟರ್ಸ್ ಹೆಸರುಗಳು ಹೇಳ್ಬಾರ್ದು, ಎಲ್ಲ ನನ್ನ ಸೀನಿಯರ್ಸ್ ನನಗೆ ಸಿಕ್ಕಿದಾಗ ಎಲ್ಲ ಹೇಳ್ತಾರೆ, ಅಪ್ಪ ನಿಮ್ಮ ಅಪ್ಪ ಹತ್ರ ಕಷ್ಟ ಇದೆಯಪ್ಪ, ಹಂಗೆ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಒದ್ದಾಡಬೇಕು ಹೊರತ ಮಾಡೋಕ್ಕೆ ಎಲ್ಲ ಈಸಿಯಾಗಿ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಲೈಕ್ ಓಕೆ ಮೋಸ್ಟ್ಲಿನೂ ಅಂತ. ಬಟ್ ವಿಷ್ಣುಪ್ರಿಯ ಮಾಡೋಕ್ಕಂದ್ರೆ ನನಗೆ ಅವ್ರು ಹೇಳೋದು ಒಂದೇ, ವೇಸ್ಟೇಜ್ ಮಾಡಿಬಿಡಿ, ನೀನು ಏನೇ ಕೇಳಿ ನಾವು ಕೊಡ್ತೀವಿ, ಸೂಕ್ತ ಒಂದು ಬಜೆಟಲ್ಲಿ ಕೊಡ್ತೀನಿ, ಬಾಯಿ ಬಂದು ಬಜೆಟ್ ಕೊಡೋಕ್ಕಲ್ಲ, ಅದನ್ನು ನನಗೆ ನೀನು ತೋರಿಸು ಸ್ಕ್ರೀನ್ ಮೇಲೆ, ವೇಸ್ಟ್ ಮಾಡಬೇಡ ಅಂತ. ಈ ಸಿನಿಮಾದಲ್ಲಿ ಕೊನೆಯ ಒಂದು ಫೈಟಿಗೆ ನಿನ್ನ ನಾಪಕ ಇದೆ, ಒಂದು ಕಾನ್ಸೆಪ್ಟ್ ನನ್ನ ಹತ್ರ ಇತ್ತು. ನಾನು ಯೂಶ್ವಲಾಗಿ ಪಡ್ಡೆ ಹುಲಿಯಿಂದ ಒಂದು ಫೈಟ್ಗೆ ಒಂಚೂರು ಇನ್ವಾಲ್ವ್ ಆಗ್ತೀನಿ ನಾನು, ಒಂಚೂರು ಕಾನ್ಸೆಪ್ಟ್ಸ್ ಅದು ಇದೆಲ್ಲ. ಕೊನೆಗೆ ಒಂದು ಫೈಟಿಗೆ ನನಗೊಂದು ಯಾವುದೋ ಒಂದು ಕಾನ್ಸೆಪ್ಟ್ ನೋಡ್ಕೊಂಡು ಫೈಟ್ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು, ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ಈ ಥರ ಮಾಡೋಣ ಅಂತ ಹೇಳಿ ಒಂದು 3 ಜನ ಫಿಟರ್ಸ್ ಬೇಕು ಅಂದೆ. 30 ಜನ ಅಂತ ಪ್ರೊಡ್ಯೂಸರ್ ಹೋಗಿ, ಮಾಸ್ಟರ್ ನಾನು ಹೇಳಲ್ಲ ಸರ್, ನೀವು ಹೇಳಿ ಸರ್, ನಾನು ಹೇಳೋಕ್ಕಲ್ಲ, 30 ಜನ ಬೇಕು ಅಂತ. ಹೆಂಗೆ ಸರ್ ಹೇಳಿ, ಇದು ಯಾವಾಗ 3 ವರ್ಷ ಮುಂಚೆ, ಹೆಂಗೆ ಹೇಳಿ ಸರ್, ಹೇಳೋಕ್ಕಾಗತ್ತಾ, ನೀವು ಹೋಗಿ ಹೇಳಿ ಅಂತ. ಹೋಗಿ ಹೇಳಿದೆ, ನಂಗೆ 30 ಜನ ಫೈಟರ್ಸ್ ಬೇಕು ಅಂತ. 30 ಜನನ ಯಾಕೆಂದ್ರೆ 5-6 ಜನ ರೋಪ್ಗೆ ಬೆಳೆಯೋಕ್ಕೆ, 25 ಜನ ನನ್ನ ಫ್ರೇಮಲ್ಲಿ ಕಾಣಿಸ್ಬೇಕು ಫೈಟರ್ಸು ಅಂತ ಹೇಳಿದೆ. ಏನಕ್ಕೆ ಅಂದರು, ಕಾನ್ಸೆಪ್ಟ್ ತೋರಿಸ್ದೆ, ಇದು ನನ್ನ ಕಾನ್ಸೆಪ್ಟ್, ಈ ಥರ ಅಂದ್ಕೊಂಡಿದ್ದೀನಿ ಹಿಂಗೆ ಅಂತ. ಸೂಪರ್ ಅಂತ ಹೇಳಿದರು. ಸೊ ವೆರಿ ಹ್ಯಾಪಿ ದಟ್. ಅದ್ರ ಜೊತೆಗೆ ಇವಾಗ ನಾನು ಎಸ್ ನಾರಾಯಣ್ ಸರ್ ಸಿನಿಮಾದು ಮಾಡ್ತಾಯಿದ್ದೀನಿ. ಸೊ ನಮ್ಮ ರಮೇಶ್ ಅವ್ರ ಪ್ರೊಡ್ಯೂಸರ್, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದೇ ಒಂದು ದಿವಸ ನನಗೆ ಒಂದೇ ಒಂದು ಮಾತು ಅನ್ನಲಿಲ್ಲ ಅವರು. ಅಂದರೆ ಮಾತು ಅಂತ ಹೇಳಿದ್ರೆ, ಒಂದು ಫೈಟ್ ಮಾಡೋಕ್ಕಂದ್ರೆ ಸಂಜೆ ನೈಟ್ ಫೈಟ್ ಮಾಡೋಕ್ಕಂದ್ರೆ 6 to 6 ಮಾಡ್ತೀನಿ ನಾನು ಯೂಶ್ವಲಾಗಿ. ನೈಟ್ ಅಂದರೆ 6 ಗಂಟೆಗೆ ಕಾಲ್ ಶೀಟ್ ತೊಗೊಂಡ್ರೆ ಸ್ಟಾರ್ಟ್ ಆಗೋದು 7-8 ಗಂಟೆ ಆಗುತ್ತೆ ಕತ್ಲೆ ಅಷ್ಟಲ್ಲಿ. ಮಧ್ಯರಾತ್ರಿ 2 ಗಂಟೆ 2:30 ಮುಗಿಸ್ತೀನಿ ಅಂತಾರೆ. ನಾನು 2:30 ಮುಗಿಸ್ಬಿಟ್ಟು 6 ಗಂಟೆ ತನಕ ಮಾಡಿ ಬೆಳಿಗ್ಗೆ ಅಂತ. 6 ಗಂಟೆ ಮಾಡಿ ತಿರ್ಗಾ ಮನೆ ಹೋಗಿ ಮಲಗೋದು 8 ಗಂಟೆ ಆಗುತ್ತೆ. ತಿರ್ಗಾ 2:30-3 ಗಂಟೆಗೆ ಎದ್ದು ಜಿಮ್ಗೆ ಹೋಗಿ ಮುಗಿಸ್ಕೊಂಡು ನನಗೆ ಸ್ಟ್ರೈನ್ ಜಾಸ್ತಿ. ಬಟ್ ಏನಕ್ಕೆ ಟೈಮ್ ಪೀರಿಯಡ್ ಕೇಳ್ತಿದ್ರೆ, ಒಂದ್ಸತಿ ಸ್ಟಾರ್ಟ್ ಆದಾಗ ಒಂದು ವಾರ್ಮಪ್ ಆಗ್ಬಿಟ್ರೆ ಡೀಪಾಗಿ ಹೊರಟೋಗುತ್ತೆ ಅದರಲ್ಲಿ. ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು. ನಮಗೇನೋ ಚೆನ್ನಾಗಿ ಕಾಣಿಸ್ಬೇಕು, ನನಗೆ ಗೊತ್ತು ಓದೇ ಆದ ಸ್ಟ್ಯಾಟಿಸ್ಟಿಕ್ಸ್ ಅವ್ರಿಗೆ ಇರುತ್ತೆ ಅಂತ. ಬಟ್ ನಮಗೆ ಅಂದರೆ ಜನರಿಗೆ ಹೆಂಗಾರ ಇದು ವಾವ್ ಅನಿಸ್ಬೇಕು ಅಂತ ಒಂದು ಒದ್ದಾಟ. ಸೊ ಈ ವಿಷಯದಲ್ಲಿ ನನಗೆ ನನ್ನ ರಮೇಶ್ ಅವ್ರ ಜೊತೆ ಸಖತ್ ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್. ನಾನು ಕೇಳಿದ್ದನ್ನ ಒಂದೇ ಒಂದು ಸೆಕೆಂಡು, ಒಂದೇ ಒಂದು ರೂಪಾಯಿ ಕಡಿಮೆ ಮಾಡಿಲ್ಲ ಮಂಜು ಸರ್ ಆಗಲಿ, ಒಂದೇ ಒಂದು ಫೈಟ್ರು ಕೂಡ ಕಡಿಮೆ ಮಾಡಿಲ್ಲ. ಸೊ ಅದು ಕೊಟ್ಟಿದ್ದಾರೆ. ವಿಷ್ಣುಪ್ರಿಯ ಸಿನಿಮಾ ಅಂತ ಬಂದಾಗ ನಿಮಗೆ ನೆನಪಿಡುವಂತಹ ವಿಷಯ ಯಾವುದು? ಪರ್ಫಾರ್ಮೆನ್ಸಸ್, ಆಮೇಲೆ ಒಬ್ಬ ಡೈರೆಕ್ಟ್ರಿಗಿರೋ ಶಕ್ತಿ ಏನು ಅಂತ ನಮ್ಮದು. ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಹೇಳಿದ್ನಲ್ಲ, ಈ ಕತೆ ಹೇಳಿದಾಗ ಫಸ್ಟ್ ನನಗೆ ನಂಬಿಕೆನೇ ಇಲ್ಲ. ನಾನು ಫಸ್ಟ್ ಕತೆ ಕೇಳಿದಾಗ ನಾನು ನಿನ್ನ ನಾಪ್ಕದೆ ರೀಡಿಂಗಲ್ಲಿ ಹೇಳಿದಾಗ, ಯಾವನ ಗುರು ಅಂತ ನಿಂತವನ್ನೆಲ್ಲ ಇಷ್ಟು ಈ ಥರ ಲವ್ ಮಾಡೋದಕ್ಕೆ ಸಾಧ್ಯ, ನಮ್ಮ ಮನ ಮರಿದಿಲ್ಲ ಅವನಿಗೆ ಅಂತ ಕೇಳಿದೆ. ನಿಜವಾಗ್ಲೂ ಕೇಳಿದೆ, ಏನು ಕ್ಯಾಕು ಸುಗುದ್ರು ಲವ್ ಮಾಡ್ತಾನೆ, ಯಾರು ಇರ್ತಾರೆ ಗುರು ಇವತ್ತಿನ ಕಾಲಕ್ಕೆ ಅಂತವ್ರಿಗೆ ಅಂತ ನಾನು ಕೇಳಿದೆ. ಲೈಕ್ ಇಷ್ಟು ಸೀರಿಯಸ್ಗೆ ಯಾರಿಗೂ ಲವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ನಾನು. ಅದು 90s ಬೇಸ್ಟು ನಡೆದಿರೋದು ಇದು ಹಿಂಗೆ ಅಂದರು. ನನಗೆ ಇಷ್ಟು ಲವ್ ಮಾಡೋಕ್ಕಾಗತ್ತೆ,
ಅಂದರೆ ಇವತ್ತಿನ ಕಾಲಿಗೆ 5 ಸತಿ ಬಂದರೆ ಹೋಗಿ ಅಂದರೆ ಹೋಗಿ ಅಂದ್ಬಿಟ್ಟು ಹೋಗೋ ಅಂತ ಕ್ಯಾರೆಕ್ಟರ್ ಇರ್ತೀವಿ. ಇಷ್ಟಾದರೂ ಗಿವ್ ಅಪ್ ಮಾಡಲ್ವಾ ಅಂತ ಫರ್ಗೋಟ್ ಎ ಕ್ವಶನ್ ಏನು ವಾಟ್ ವಾಸ್ ಇಟ್ ಕ್ವಶನ್ ನೆನ್ಪಿಡುವಂಥ ವಿಷಯ. ಸೊ ನನಗೆ ಡೈರೆಕ್ಟರ್ ಮೇಲೆ ನಂಬಿಕೆಗೆ ಪ್ರೊಡ್ಯೂಸರ್ ಮೇಲೆ ನಂಬಿಕೆಗೆ ಹೋಗಿ ನಾನು ಆ್ಯಕ್ಟ್ ಮಾಡಿದನು. ನನಗೆ ಸ್ಕ್ರಿಪ್ಟ್ಗಿಂತ ಹೆಚ್ಚಾಗಿ ಫಸ್ಟ್ ಇವ್ರ ಮೇಲೆ ನಂಬಿಕೆಗೆ. ಇಷ್ಟು ಯಾರು ಸೀರಿಯಸ್ ಲವ್ ಮಾಡ್ತಾರೆ ನನಗೆ ನಂಬಿಕೆನೇ ಇಲ್ಲ. ಬಟ್ ಒಬ್ಬ ಡೈರೆಕ್ಟರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಕಂಪ್ಲೀಟ್ ರೆಕಾರ್ಡಿಂಗ್ ಆದಮೇಲೆ ನನ್ನ ಕರೆದ್ರು. ನಾನು ಕರೆದಾಗ ಐ ವೆಂಟ್ ವಿತ್ 0 ಎಕ್ಸ್ಪೆಕ್ಟೇಷನ್ಸ್. ಟು ಬಿ ವೆರಿ ಆನೆಸ್ಟ್ 0 ಎಕ್ಸ್ಪೆಕ್ಟೇಷನ್ಸ್. ಏನೋ ಮಾಡಿದ್ದಾರೆ. ಡಬ್ಬಿಂಗ್ ಮಾಡಿದಾಗ ಹುಡುಗ ಬೇಡ್ತಾನೆ, ಯಾರಿಗೂ ಇಷ್ಟು ಬೇಡ್ತಾರೆ ನನಗೆ ಅನಿಸುತ್ತೆ. ಬಟ್ ಒಂದು ಮ್ಯೂಸಿಕ್ ಆದಾಗ ನಾನು ಒಂದು ಫೈನಲ್ ಜಜ್ಮೆಂಟ್ ನೋಡಿದ್ನಲ್ಲ, ನನಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಯಿತು. 15 ನಿಮಿಷಕ್ಕೆ ನಾನು ಇನ್ನೂ ಹಾಕಿದೆ, ಚೇರ್ ಹಿಂದೆ ಹಾಕೊಂಡು ಹಿಂಗೆ ಕುತ್ಕೊಂಡು ಅಲ್ಲಿ ತನಕ ನಾನು ಟೆನ್ಷನ್ ಇದೆ. ಏನಪ್ಪ ಮಾಡಿದ್ದಾರೆ, ಏನಿರೋ ನಮ್ಮ ಏನು ಕತೆ ಮುಳುಗಿಸ್ತಾರೆ, ಏನು ಮಾಡ್ತಾರೆ, ನಾನು ಭಯ ಇದ್ದೇ ಇರುತ್ತೆ ಮೇಡಮ್ ಹೀರೋ ಪ್ರತಿ ಸತಿ. ಆಗ ನಾವು ಬೆಳಿಗ್ಗೆ ವರ್ಷ ಪೂರ್ತಿ ಒಂದು ವಾರ ವರ್ಷ ಪೂರ್ತಿ ಬೇಡ, 1 ವಾರ ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ. ಆಯಿತಾ, ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ. ಎಲ್ಲನೂ ಕಟ್ಟಿಡಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕು, ರೆಗ್ಯುಲರ್ ಫೈಟ್ ಪ್ರಾಕ್ಟೀಸ್ ಇರಬೇಕು, ಡ್ಯಾನ್ಸ್ ಪ್ರಾಕ್ಟೀಸ್ ಇರಬೇಕು, ಎಲ್ಲದೂ ಮಾಡಬೇಕು. ಇವ್ರೇನು ಮಾಡಿ ಅಂತ ಭಯ. ಬಟ್ ಇವ್ರು ಸಿನಿಮಾ ಮಾಡಿದ ನಾನು ನೋಡ್ಬಿಟ್ಟು ಶಿಟ್, ಒಬ್ಬ ಡೈರೆಕ್ಟ್ರು ನಿಜವಾಗ್ಲೂ ಕೆಲಸ ಮಾಡೋ ಡೈರೆಕ್ಟರ್ ಅದು ಈ ರೇಂಜಿಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಅಂದ್ಕೊಂಡು. ಯಾಕಂದರೆ ನಾನು ವಿ.ಕೆ. ಪ್ರಕಾಶ್ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಐ ಡಿಂಟ್ ನೋ ಹೂ ಹಿ ವಾಸ್, ಐ ನಾಟ್ ಮೆಟ್ ಹಿಮ್, ಇಸ್ ನಾಟ್ ಎ ಕನ್ನಡಿಗ. ಐ ವಾಸ್ ರಿಯಲಿ ಅಮೇಜ್. ಸೊ ನನಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಎಲ್ಲನೂ ನಾವು ಮುಂಚೆ ಜಡ್ಜ್ ಮಾಡಬಾರ್ದು. ಇವನು ಸಾಧ್ಯನಾ ಅಂತ. ಕೆಲವರಲ್ಲಿ ಅಪಾರವಾದ ಸರಸ್ವತಿ ಇರ್ತಾರೆ, ಬಟ್ ಅವ್ರು ನಮ್ಮಲ್ಲಿ ಕಾಣಿಸೋದಿಲ್ಲ. ನಿನ್ನ ಕೆಲವರು ನಾವು ಜಡ್ಜ್ ಮಾಡ್ತೀವಿ, ಇವನು ಏನೋ ಮಾಡ್ಬಿಡ್ತಾನೆ ನಮ್ಮನ್ನ, ಏನೂ ಮಾಡಲ್ಲ ಅವನು. ಸೊ ನಾವು ಫಸ್ಟ್ ನಮ್ಗೆ ಅನ್ಸಿದ್ದು ನಾವು ಬಿಟ್ಟು ಅಲ್ಲಿ ಅವ್ರಿಗೆ ನನಗೆ ಗೊತ್ತಿರುತ್ತೆ ಅಂತ ನಂಬೇಕಷ್ಟೇ. ಸೊ ಜಡ್ಜ್ ಮಾಡೋದು ಬೇಡ ಅಂತ ನಂಗೆ ಅನಿಸ್ತು. ಬಿಕಾಸ್ ಐ ವಾಸ್ ವೆರಿ ಅಮೇಜ್ಡ್ ವಿತ್ ದಿಸ್ ಥಿಂಗ್. ಆಲ್ವೇಸ್ ಬಿಲೀವ್ ಯುವರ್ ಡೈರೆಕ್ಟರ್ ನಮಗೆ ಅಂತ ನಂಬ್ತೀನಿ ಅಷ್ಟೇ. ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೊಂಡಿದ್ರಾ ಈ ಸಿನಿಮಾಕ್ಕೆ? ಅರೆ ಅವಾಗ ಸ್ವಲ್ಪ ವೆಯ್ಟ್ ಲಾಸ್ ಒಂಚೂರು ಕಡಿಮೆ ಮಾಡಿದೆ. ಅವಾಗ ಒಂಚೂರು ಜಾಸ್ತಿ ಇದ್ದೆ, ಒಂಚೂರು 90s ಫೀಲು. ಒಂದು ತುಂಬ ಜಿಮ್ಮಿಂಗ್ ಹೋಗಲ್ಲ, ಒಂದು ತುಂಬ ನಾರ್ಮಲ್ ಹುಡುಗ, ನನಗೆ ಜಿಮ್ ಬಾಡಿ ಥರ ಬೇಡ, ತುಂಬ ರಿಯಲಿಸ್ಟಿಕ್ ಆಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ಸಣ್ಣ ಆಗಿದ್ದೆ. ಆ ಥರ ವೆಯ್ಟ್ ಲಾಸ್ ಇಲ್ಲ, ವೆರಿ ಬೇಸಿಕ್. ಸೊ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡೋದು ಅಷ್ಟೇ. ಓಕೆ, ಈಗ ಲವ್ ಸ್ಟೋರಿ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಹೊರಗಡೆಯಿಂದ ನಿಂತು ನೋಡಿದಾಗ ಬ್ರೇಕಪ್ಪು ಮತ್ತು ಡಿವೋರ್ಸ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಇವತ್ತಿನ ಸಮಾಜದಲ್ಲಿ? ಒಂದು ಚೀಟಿಂಗ್, ಬೇಸಿಕಲಿ ಮೋಸ, ಅಫೇರ್ಸು, ಇಲ್ಲೀಗಲ್ ಅಫೇರ್ಸು, ಈ ಥರದ್ದೆಲ್ಲ ಬೇಸಿಕ್ ಇರುತ್ತೆ. ನಿನ್ನ ಕೇಳಿದ ನನಗೆ ಗೊತ್ತಿರೋಂಗೆ ಏನಾಗ್ತದೆ, ಇವತ್ತು ನನಗೆ ಹೇಳೋದು, ಯಾವುದೋ ಒಂದು ಬ್ರ್ಯಾಂಡೆಡ್ ಶರ್ಟ್ ಹಾಕಿದ್ದೀರಾ ನೀವು, ಇದನ್ನು ನೀವೇ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀರಾ ಅಂತ. ನಾನು ಅಮೇರಿಕ ಹೋದಾಗ ತೊಗೊಂಡಿರ್ತೀನಿ, ನನಗೆ ಡಿಸ್ಕೌಂಟ್ ಸಿಕ್ಕಿರುತ್ತೆ. ಇಂಡಿಯಲ್ಲಿ ಬರೀ ಟ್ಯಾಕ್ಸ್ ಜಾಸ್ತಿ ಹಾಕಿರ್ತಾರೆ. ಇಲ್ಲಿ ಇದೇ ಶರ್ಟ್ ಇಲ್ಲಿ 10,000 ರೂಪಾಯಿ, ಇಲ್ಲಿ 10,000 ರೂಪಾಯಿ ಅಂದರೆ 5,000 ರೂಪಾಯಿ ಇರುತ್ತೆ ಅಷ್ಟೇ. ನಾನು ಏನಕ್ಕೆ ಹೇಳಿದೆ ಈ ಮಾತು ಅಂದರೆ, ಇವತ್ತಿಗೇನಾಗಿದೆ ಪ್ರಪಂಚ, ನಾನು ನೋಡ್ತಾರೆ ಪ್ರಪಂಚ, ನನ್ನ ಸರ್ಕಲ್ ಬೇರೆ, ಬೇರೆ ಸರ್ಕಲ್ ಬೇರೆ. ನಾನು ಓಡಾಡೋಣ ಅಂತ ಜನಗಳು ನನ್ನ ಸುತ್ತಮುತ್ತ ಇರೋದು ನಾನು ಜನಗಳ ನೋಡಿರ್ತೀನಿ. ಏನಾಗಿದೆ ಅಂದರೆ, ಎಲ್ಲರೂ ಫ್ಯಾನ್ಸಿ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಈ ವೆಸ್ಟರ್ನ್ ಕಲ್ಚರು ನಮಗೆ ಫಾಲ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಹಾಕೊಂಡ್ರೆ ಇದೇ ಚಪ್ಪಲಿ ಹಾಕೋಬೇಕು, ಈ ಚಪ್ಪಲಿ ಹಾಕೊಂಡ್ರೆ ಬ್ರ್ಯಾಂಡು, ಈ ಬಟ್ಟೆ ಹಾಕೊಂಡ್ರೆ ಬ್ರ್ಯಾಂಡ್, ಈ ಬಟ್ಟೆ ಹಾಕೊಂಡ್ರೆ ಮನುಷ್ಯ ಲೆವೆಲು. ಏನು ಅಂದರೆ ಬಟ್ಟೆ ಅನ್ನೋದು ಕಂಡುಹಿಡಿದಿದೆ ಮನುಷ್ಯ. ಸ್ಟಿಚ್ ಮಾಡೋದೇ ಟೈಲರ್ ಅಂಗಡಿಯಲ್ಲಿ, ಅದಕ್ಕೊಂದು ಸೀಲ್ ಹೊಡೆದು ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಿ 4-5 ಜನ ಸೆಲೆಬ್ರಿಟೀಸ್ಗೆಲ್ಲ ಹಾಕ್ಸಿ ಇದು ರಿಚ್ಚು, ಇದು ಹಾಕೊಂಡ್ರೆ ಅಂದ್ಬಿಟ್ಟು ತೋರಿಸ್ತಾರೆ. ಏನು ಮಾಡ್ತಾರೆ, ಸೊಸೈಟಿ ಇಂಥದ್ದನ್ನು ಗೌರವಿಸ್ಕೊಂಡು ಬಂದಿದೆ. ಈಗ ನಾನು ಯೂಶ್ವಲಾಗಿ ನಾನು ಯಾವಾಗಲೂ ಪ್ರಮೋಷನ್ಸ್ ಇಲ್ಲ, ನಾನು ಯಾವಾಗಲೂ ಆರಾಮಾಗಿ ಖಾದಿ ಬಟ್ಟೆಗಳು ಹಾಕೊಂಡು ಓಡಾಡ್ಕೊಂಡು ಇರ್ತೀನಿ. ಆದರೆ ಇಲ್ಲೇನೂ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಬ್ರ್ಯಾಂಡೆಡ್ ಬಟ್ಟೆಗಳು ನಾವು ತೊಗೊಂಡ್ರಿ, ನಾವು ಹಾಕ್ಕೊಂಡ್ರಿ, ನಮಗೂ ಒಂದು ಬರೀ ಶೋಕಿ, ಇದೇನೂ ಇಲ್ಲ ಇದರಲ್ಲಿ. ಅಂದರೆ ಯಾವನ್ನೂ ಇಂಪ್ರೆಸ್ ಮಾಡೋಕ್ಕೆ, ಹಂಗಂದರೆ ನನ್ನ ನಿಜ ಕ್ಯಾರೆಕ್ಟ್ರ್ ಬಿಟ್ಟು ನಾನು ಇಲ್ದಿರೋ ಶೋಕಿಗಳು ಮಾಡೋಕ್ಕೆ. ಹಾಗಾದ್ರೆ ನಮ್ಮ ಸರ್ಕಲ್ ಆಫ್ ಲೈಫ್ನ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ. ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕೆಲಸ ಮಾಡ್ಕೊಂಡಿರೋ ಮೊದಲು ನಾನು ಇದೇ ವಾಚ್ ಹಾಕಬೇಕು, ನಾನು ಇದೇ ಬಟ್ಟೆ ಹಾಕಬೇಕು, ನಾನು ಇದೇ ಹೋಟ್ಲ್ ಊಟ ಮಾಡೋಕ್ಕೂ ಇಲ್ಲಿ ನಿಮಗೆ ಇಂಟೀರಿಯರ್ಸ್ ಇರಬೇಕು ಅಂತ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಯಿತು. ಹುಡುಗಿರಿಗೆ ಏನಾಗುತ್ತೆ ಅಂದರೆ ಫ್ಯಾನ್ಸಿ ಎಕ್ಸ್ಪೆಕ್ಟೇಷನ್ಸ್. ನನ್ನ ಗಂಡ ಹಿಂಗೆ ನೋಡ್ಕೋಬೇಕು, ನನ್ನ ಗಂಡ ಹಂಗೆ ನೋಡ್ಕೋಬೇಕು, ನನ್ನ ಗಂಡ ಈ ಕಾರ್ ಕೊಡಿಸ್ಬೇಕು, ಅವಳು ಆ ಕಾರಲ್ಲಿ ಬಂದಿರೋ ನೋಡ್ರಿ, ಇವಳು ಈ ಕಾರಲ್ಲಿ ಬಂದಿದ್ದಾಳೆ, ಆ ಸೀರೆ ಹಾಕೊಂಡಿಲ್ಲ ನೋಡ್ರಿ, ಈ ಸೀರೆ ಹಾಕೊಂಡಿದ್ದಾಳೆ, ಇವಳು ಯಾರೋ ಮೇಕಪ್ ಹಾಕ್ಕೊಂಡಿರ್ತಾರೆ ನೋಡು, ಅವಳು ಹಂಗೆ ಮೇಕಪ್ ಮಾಡ್ಕೊಂಡಾಳೆ, ಅಲ್ಲಿ ಲಿಪ್ ಫಿಲ್ಲರ್ಸು ಇದೆಲ್ಲ ಮಾಡಿಸ್ಕೊಂಡು ಎಲ್ಲ ಎಕ್ಸ್ಟ್ರಾ ಎಲ್ಲ ಫಿಟ್ಟಿಂಗ್ಸ್ ಮಾಡಿಸ್ಕೊಂಡು ಏನಾಗುತ್ತೆ, ಮನುಷ್ಯನ ಬಿಟ್ಟು ಎಕ್ಸ್ಟ್ರಾ ಲವ್ ಮಾಡ್ತಾನೆ. ಆಯಿತಾ, ನೀವು ಯಾವಾಗ ಮನುಷ್ಯನ ನಿಜ ಸ್ವರೂಪ ಬಿಟ್ಟು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತಿರೋ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗುತ್ತೆ, ಮ್ಯಾಚ್ ಮಾಡೋಕ್ಕಲ್ಲ. ಒಂದು ಸರಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದರೆ ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಇರೋದ್ರಲ್ಲಿ ನಾವು ಸುಖವಾಗಿಲ್ಲ ಅಂದರೆ ಬರೋದ್ರಲ್ಲಿ ಯಾವತ್ತೂ ಸುಖವಾಗಿರಲ್ಲ, ನಾನು ಯಾವಾಗಲೂ ನಂಬ್ತೀನಿ ಅದನ್ನು. ಸೊ ಈ ಫ್ಯಾನ್ಸಿ ಎಕ್ಸ್ಪೆಕ್ಟೇಷನ್ಸ್ಗೆ ಒಬ್ರಿಗೊಬ್ರು ಬಗ್ದೆ, ಒಬ್ರಿಗೊಬ್ರು ಸಾಲ್ವ್ ಮಾಡಿದೆ, ಅರ್ಥ ಮಾಡ್ಕೊಳಕ್ಕೋಗ್ದರೆ ಇಬ್ರಿಗೂ ದುರಂಕಾರಗಳು ಜಾಸ್ತಿ ಕಪಲ್ಸ್ಗೆ. ನೀನು ಹಂಗಂದ ನಾನು ಹಿಂಗಂತೀನಿ, ನೀನು ಹಿಂಗಂದ ನಾನು ಹಂಗಂತೀನಿ, ನೀನು ಆದ ನಾನು ಈ ಥರ ಹಾಕೋತೀನಿ. ಇದೆಲ್ಲ ಕಾರಣಕ್ಕೂ ಆಗ್ತಾ ಇರೋದು ನನ್ನ ಪ್ರಕಾರ.
ನಮ್ಮ ತಂದೆ ತಾಯಿ ಜನ್ರೇಷನ್ ತಗೊಂಡ್ರೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಈ ತಂದೆ ತಾಯಿ ಮದುವೆ ಬರಲಿ ಯಾವುದೇ ಬರಲಿ ಸಂಬಂಧ ಬರಲಿ ಹೊಂದ್ಕೊಂಡು ಹೋಗೋದು ಕಲಿಬೇಕು ಅಂತ. ಬಟ್ ಇವತ್ತಿನ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸುಮ್ಮನೆ ಕಷ್ಟ ಮಾಡ್ಕೊಂಡು ಇಬ್ರು ಜೊತೆಗಿರೋದು ಯಾಕೆ, ಬಿಟ್ಬಿಟ್ಟು ನೆಕ್ಸ್ಟ್ ಹೋಗೋಣ, ಅವನ ಜೊತೆ ಇರೋಣ, ಅವನ ಜೊತೆ ಸ್ವಲ್ಪ ದಿವಸ ಇರೋಣ, ಅಲ್ಲಿ ಕಷ್ಟ ಆಗುತ್ತೆ, ಇವನು ಸರಿ ಇಲ್ಲ ಬಿಟ್ಟೋಗು. ನಾನು ಎಷ್ಟು ದಿವಸ ಅಂತ ಹೋಗ್ತೀರಾ? ಯು ಕೀಪ್ ಸ್ವಿಚಿಂಗ್ ಅಂತ ಹೇಳಿದ್ರೆ ಇಟ್ಸ್ ಗೋನು. ಅಂದರೆ ಒಂದು ಯಾವಾಗಲೂ ನಾನು ಹೇಳ್ತೀನಿ, ನನಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಾನು ಬೆಳೆದಿದ್ದು 90s ಹುಡುಗ. ನನಗೆ ಗೊತ್ತಿಲ್ಲ ಎಷ್ಟು ಅಟ್ಯಾಕಿಂಗ್ ಡೈರೆಕ್ಟಾಗಿ ಹೇಳ್ತೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂದರೆ, ಒಬ್ಬರು ಹುಡುಗಿ ಮದುವೆ ಆದರೆ ಮದುವೆನೇ ಅಂತ್ಯ, ಮದುವೆ ಆದಮೇಲೆ ಇನ್ನೇನೂ ಇಲ್ಲ. ಒಂದು ಹುಡುಗಿ ಜೊತೆ ನೀವೇನಾರು ಒಂದು ಫಿಸಿಕಲಾಗಿ ಒಂದು ಕನೆಕ್ಷನ್ ಆಗಿಬಿಟ್ರೆ ಅದೇ ಫೈನಲ್ಲು, ನಿನ್ನ ಹುಡುಗಿನ ಬಿಡಲೇಬಾರ್ದು, ಹುಡುಗಿನ ಮದುವೆ ಮಾಡ್ಕೋಬೇಕು, ನಾನು ಹಾಳು ಮಾಡ್ಬಿಡಿ ನಂಗೆ ಹಿಂಗೆ ಅಂತ ಅವಾಗ ಇತ್ತಾಯ್ತು ಕಾಲ. ನಾನು ಇದೇ ಮೊನ್ನೆ 90s ವಿಷ್ಣುಪ್ರಿಯಾದು ಸಿನಿಮಾ ನೋಡ್ತಾ ಇವತ್ತಿಗೆ ನೋಡ್ತಾ ಇದ್ದೀನಿ. ಇವತ್ತು ಏನು ಹೀಗಿದೆ ಒಂಥರ ಕಾಫಿ ಟೀ ಇದ್ದಂಗೆ, ಅಲ್ಲೂ ಕುಡಿ ಇಲ್ಲೂ ಕುಡಿ ಎಲ್ಲ ಕಡೆ ಹೋಗು ಅಂದ್ಬಿಟ್ಟು. ಆದರೆ ಏನಕ್ಕೆ ಒಬ್ಬ ಮನುಷ್ಯ ನೆಮ್ಮದಿಯಾಗಿಲ್ಲ ಅಂದರೆ ಇದಕ್ಕೆ ನೆಮ್ಮದಿಯಾಗಿಲ್ಲ. ಏನಕ್ಕೆ ನನ್ನ ಪ್ರಕಾರ ಅಂತ ಹೇಳಿದ್ರೆ, ನಾನು ಸಖತ್ ಸ್ಪಿರಿಚುಯಾಲಿಟಿ ಸ್ವಲ್ಪ ಫಾಲೋ ಮಾಡ್ತೀನಿ. ನೀವು ಯಾವಾಗ ನಿಮ್ಮನ್ನು ನೀವು ಗೌರವಿಸಲ್ವೋ ನೀವು ಬೇರೆಯವ್ರನ್ನ ಗೌರವಿಸೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಡಿ ಯಾವಾಗಲೂ ಒಂದು ದೇವಸ್ಥಾನ ಇದ್ದಂಗೆ, ಒಂದು ಟೆಂಪಲ್ ಇದ್ದಂಗೆ. ನೀವೇನು ಮಾತಾಡ್ತೀರಾ, ಏನು ಕೇಳ್ತೀರಾ, ಯಾರ ಜೊತೆ ಸವಾಸ ಮಾಡ್ತೀರಾ, ನೀವು ಬೇರೆಯವ್ರನ್ನೆಲ್ಲ ಕ್ಯಾಶುಯಲಾಗಿ ಯೂಸ್ ಮಾಡ್ತಾಯಿದ್ರೆ ನೀವು ನಿಮ್ಮನ್ನು ಕ್ಯಾಶುಯಲಾಗಿ ಇಟ್ಕೊಂಡಿದ್ದೀರಾ. ಯು ಆರ್ ಗಿವಿಂಗ್ ಯುವರ್ ಸೆಲ್ಫ್ ಆಸ್ ಕ್ಯಾಶುವಲ್. ಎಲ್ಲರಿಗೂ ನಾನು ಆಫರ್ ಮಾಡ್ತೀನಿ, ಬಾರಪ್ಪ ನನಗೀನು ಎಲ್ಲರಿಗೂ ಅಂತ. ಡೋಂಟ್ ಡೂ ದಟ್. ಬಿ ನಮಸ್ತೆ, ಗೌರವಿಸಿ, ನಮ್ಮ ಇಂಡಿಯನ್ ಕಲ್ಚರ್ ಸನಾತನ ಧರ್ಮ ಫಾಲೋ ಮಾಡಿ. ಸೊ ನಮ್ಮ ಧರ್ಮ ನಾವು ಫಾಲೋ ಮಾಡಿಕೊಂಡ್ರೆ ಇವೆಲ್ಲ ನೆಮ್ಮದಿಯಾಗಿರ್ತೀವಿ. ನಮ್ಮ ಧರ್ಮ ಬಿಟ್ಟು ವೆಸ್ಟರ್ನ್ ಕಲ್ಚರ್ ಯಾವಾಗ ಇನ್ಫ್ಲುಯೆನ್ಸ್ ಆಗ್ತೀವೋ ಎಲ್ಲ ಸರ್ವನಾಶ ಆಗುತ್ತೆ. ವಿಷ್ಣುಪ್ರಿಯಾ ಬಗ್ಗೆ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಿ? ಲವ್ ಮಾಡೋದು ಹೇಗೆ, ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದೇ ಮರ್ತೋಗಿದ್ದಾರೆ. ಸೊ ಒಂದು ಪ್ರೀತಿಯಿಂದ ಏನೇ ಆದರೂ ಪ್ರೀತಿನ ಉಳಿಸ್ಕೊಬೇಕು, ಕಳ್ಕೋಬಾರ್ದು, ಬೆಳೆಸ್ಕೊಂಡು ಹೋಗ್ಬೇಕು. ಪ್ರೀತಿಸೋ ವ್ಯಕ್ತಿಗಳ ಜೊತೆ ಹೇಗಿರಬೇಕು, ಪ್ರೀತಿ ಅಂದ್ರೇನು, ನಿಜವಾದ ಪ್ರೀತಿ ಅಂದ್ರೇನು, ನನಗೆ ನಿಜ ಜೀವನದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿದ್ದು ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಜವಾದ ಪ್ರೀತಿನ ಒಂದು 2 ಅವರ್ ಎಂಜಾಯ್ ಮಾಡಿ ಅನುಭವಿಸಿ, ಅದು ಸಿನಿಮಾ ಮೂಲಕ ಅನ್ನೋದು ಸಿನಿಮಾನೇ ವಿಷ್ಣುಪ್ರಿಯಾ. ನಿಮ್ಮೆಲ್ಲರಿಗೂ ಒಂದು ಎಂಟರ್ಟೈನ್ ಮಾಡೋಕ್ಕೆ ಬರ್ತಾರಂಥ ಸಿನಿಮಾ ವಿತ್ ಲಾಟ್ ಆಫ್ ಎಮೋಷನ್ಸ್ ಇದು ವಿಷ್ಣುಪ್ರಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಯಂಗ್ಸ್ಟರ್ಸ್ ಹಲವಾರು ಜನ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ನಮ್ಮ ಕನ್ನಡ ಜನತೆಯನ್ನು ನಂಬಿ ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ನೀವು ಯಾವಾಗ ಒಳ್ಳೆ ಹುಡುಗರು, ಹೊಸ ಹುಡುಗರು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನೀವು ಸಪೋರ್ಟ್ ಮಾಡಲ್ವೋ, ಮತ್ತೆ ಮುಂದೆ ಒಳ್ಳೆ ಸಿನಿಮಾ ಮಾಡೋ ಅವಕಾಶಗಳು ಕಡಿಮೆ ಆಗುತ್ತೆ. ಕಲಾವಿದರಿಗೆ ನಿಮ್ಮ ಚಪ್ಪಾಳೆ, ನಿಮ್ಮ ಶಿಲ್ಲೆ ಬಿಟ್ಟರೆ ಬೇರೆ ಯಾವುದು ನಮಗೆ ಬೇಕಾಗಿಲ್ಲ. ಊಟ ತಿಂಡಿ ಬದುಕಕ್ಕೆ ಮಾತ್ರ ಸಾಕು. ಬಟ್ ನಿಮ್ಮ ಚಪ್ಪಾಳೆ, ಶಿಲ್ಲೆನೇ ನಮಗೆ ಒಂದು ಆಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಒಳ್ಳೆ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗಾಗಲೇ ಹೇಳಿದಂತೆ ವಿಷ್ಣುಪ್ರಿಯಾ ಟ್ರೇಲರ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಸಿನಿಮಾ ಗೆಲ್ಲಬೇಕು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ನಿಮ್ಮ ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಿಷ್ಣುಪ್ರಿಯಾ ಸಿನಿಮಾ ಬಗ್ಗೆ, ಪ್ರೀತಿ ಪ್ರೇಮದ ವ್ಯಥೆ ಕಥೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಶ್ರೇಯಸ್ ಅವರು ಹಂಚಿಕೊಂಡಿದ್ದಾರೆ. ಅವರ ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.